ಕರುನಾಡಿನ ಸಮಸ್ತ ಬಾವಿ ವಕೀಲರಿಗೆ ಕಾಮದಿನುಲ ಕಣೆ ನಮಸ್ತೆ. ಆತ್ಮೀಯ ಬಾವಿ ವಕೀಲರೇ, ಇಂದಿನ ತರಗತಿಯಲ್ಲಿ ಲೇಬರ್ ಲಾ ಒನ್ ಅಥವಾ ಕಾರ್ಮಿಕ ಕಾನೂನು ಭಾಗವನ್ನು ಸಂಬಂಧಪಟ್ಟಂತೆ ಏನು ಕಾರ್ಮಿಕ ಸಂಘಗಳ ಅಧಿನಿಯಮ 1926ಕ್ಕೆ ಸಂಬಂಧಪಟ್ಟಂತೆ ಇಂದಿನ ತರಗತಿಯಲ್ಲಿ ಆ ಕಾಯ್ದೆಗೆ ಸಂಬಂಧಪಟ್ಟಂತೆ ಒಂದು ಕ್ವಶನ್ಸ್ ಅನ್ನ ಪುನಃ ಕೇಳ್ತಾನೆ ಇರ್ತಾನೆ. ಈ ಸರಿನೂ ಕೂಡ ಕೇಳಿದ್ದಾನೆ, ಮುಂದೂ ಕೂಡ ಕೇಳ್ತಾ ಇರ್ತಾನೆ. ಆತ್ಮೀಯ ಬಾವಿ ವಕೀಲರೇ, ತುಂಬಾ ಮಹತ್ವವಾದ ಒಂದು ಕ್ವಶನ್ಸು. ಅದು ಯಾವ ಕ್ವಶನ್ಸು, ಅದಕ್ಕೆ ನಾವು ಏನು ಬರೀಬೇಕು, ಯಾವ ಟಾಪಿಕ್ ಮೇಲೆ ಕ್ವಶನ್ಸನ್ನು ರೈಸ್ ಮಾಡಿದ್ದಾನೆ ಅನ್ನೋದನ್ನು ಇಂದಿನ ತರಗತಿಯಲ್ಲಿ ಸಂಪೂರ್ಣ ತಿಳ್ಕೊಂಡು ಬರೋಣ. ಬಾವಿ ವಕೀಲರೇ, ಗಮನ ಇಟ್ಟು ಕೇಳ್ಕೊಳ್ಳಿ. ಬಾವಿ ವಕೀಲರೇ, ಫಸ್ಟ್ ಕ್ವಶನ್ಸನ್ನು ಕ್ಲೀನಾಗಿ ಅರ್ಥ ಮಾಡ್ಕೊಳ್ಳೋಣ. ಕ್ವಶನ್ಸ್ ಅರ್ಥ ಆದರೆ ನೀವು ಆನ್ಸರನ್ನು ಬರೆದ ಹಂಗೇನೆ. ಯಾಕೆಂದರೆ ತುಂಬ ಸರಿ ನೀವು ಕ್ವಶನ್ಸ್ಗೆ ಆನ್ಸರ್ ನಿಮ್ಮಲ್ಲಿ ಇರ್ತದೆ, ಬಟ್ ಕ್ವಶನ್ಸನ್ನು ಕಂಪ್ಯೂಸ್ ಮಾಡ್ಕೊಂಡ್ಬಿಟ್ಟು ಯಾವ ಕ್ವಶನ್ಸಿಗೆ ಯಾವ ಆನ್ಸರ್ ಅಂತ ಗೊತ್ತಾಗ್ದೇ ಅದನ್ನು ಬಿಟ್ಟು ಬರೋ ಚಾನ್ಸಸ್ ಕೂಡ ಇರ್ತದೆ. ಆತ್ಮೀಯ ಭಾವಿಕರಿಗೆ ಗಮನಿಸಿ, ಕ್ವಶನ್ಸನ್ನು ನೋಡಿ. ಡಿಫೈನ್ ಟ್ರೇಡ್ ಯೂನಿಯನ್ ಅಂಡ್ ಎಕ್ಸ್ಪ್ಲೈನ್ ದ ಪ್ರಾವಿಷನ್ಸ್ ರಿಲೇಟಿಂಗ್ ಟು ರಿಜಿಸ್ಟ್ರೇಷನ್ಸ್ ಆಫ್ ಟ್ರೇಡ್ ಯೂನಿಯನ್. ಕ್ವಶನ್ಸನ್ನು ಇನ್ನೊಂದು ಸಾರಿ ಅರ್ಥ ಮಾಡ್ಕೊಳ್ಳಿ, ಯಾಕೆಂದರೆ ಇಂಗ್ಲೀಷಲ್ಲೇ ಕ್ವಶನ್ಸ್ ಫೈನಲ್ ಆಗಿರುತ್ತೆ ಕನ್ನಡ ಮೀಡಿಯಂ ಸ್ಟೂಡೆಂಟ್ಸ್ಗೆ. ಡಿಫೈನ್ ಟ್ರೇಡ್ ಯೂನಿಯನ್ ಅಂಡ್ ಎಕ್ಸ್ಪ್ಲೈನ್ ದ ಪ್ರಾವಿಷನ್ಸ್ ರಿಲೇಟಿಂಗ್ ಟು ರಿಜಿಸ್ಟ್ರೇಷನ್ಸ್ ಆಫ್ ಟ್ರೇಡ್ ಯೂನಿಯನ್. ಹಂಗಂದ್ರೆ ಆತ್ಮೀಯ ಭಾವಿ ವಕೀಲರಿಗೆ ಗಮನಿಸಿ, ಕಾರ್ಮಿಕ ಸಂಘವನ್ನು ವ್ಯಾಖ್ಯಾನಿಸಿ ಮತ್ತು ಕಾರ್ಮಿಕ ಸಂಘದ ನೋಂದಣಿಗೆ ಸಂಬಂಧಿಸಿದ ಉಪಬಂಧಗಳನ್ನು ವಿವರಿಸಿ. ಅರ್ಥ ಮಾಡ್ಕೊಳ್ಳಿ, ಏನು ಕಾರ್ಮಿಕ ಸಂಘಗಳ ಅಧಿನಿಯಮ 1926 ಇದೆಯಲ್ಲ, 26ಕ್ಕೆ ಸಂಬಂಧಪಟ್ಟಂತೆ ಕಾರ್ಮಿಕ ಸಂಘವನ್ನು ವ್ಯಾಖ್ಯಾನಿಸಿ ಕಾರ್ಮಿಕ ಸಂಘದ ನೋಂದಣಿಗೆ ಸಂಬಂಧಿಸಿದ ಇರುವ ಉಪಬಂಧಗಳನ್ನು ವಿವರಿಸಿ ಅಂತ ಕೇಳಿದ್ದಾನೆ. ಕ್ವಶನ್ಸ್ ತುಂಬಾ ಅಂದ್ರೆ ತುಂಬಾ ಇಂಪಾರ್ಟೆಂಟ್ ಬಾವಿ ವಕೀಲರೆ. ಮತ್ತೆ ಹೇಳ್ತಿದ್ದೇನೆ, ಈ ಕ್ವಶನ್ಸ್ ಕಂಪಲ್ಸರಿ ಇದ್ದೇ ಇರ್ತದೆ. ಅದರಲ್ಲೇ ನಿಮಗೆ ಕ್ವಶನ್ಸ್ ಯಾವ ರೀತಿ ಕೇಳ್ಬೋದು, ಇದೇ ಕ್ವಶನಲ್ಲಿ ನಿಮಗೆ ಯಾವ ರೀತಿ ಕೇಳ್ತಾನೆ ಅನ್ನೋದಾದರೆ, ಕಾರ್ಮಿಕ ಸಂಘದ ನೋಂದಣಿಗೆ ಸಂಬಂಧಿಸಿದ ನಿಯಮಗಳನ್ನು ಚರ್ಚಿಸಿ ಅಂತ ಕೇಳ್ತಾನೆ. ಓಕೆನಾ? ಅದನ್ನು ಬಿಟ್ಟರೆ ನೆಕ್ಸ್ಟ್ ಒಂದು ಬಂದುಬಿಟ್ಟು ನಿಮಗೆ ಡಿಸ್ಕಸ್ ದ ಪ್ರಾವಿಷನ್ಸ್ ಆಫ್ ಟ್ರೇಡ್ ಯೂನಿಯನ್ಸ್ ಆ್ಯಕ್ಟ್ 1926 ರಿಲೇಟಿಂಗ್ ಟು ಕ್ಯಾನ್ಸಲೇಷನ್ಸ್ ಆಫ್ ರಿಜಿಸ್ಟ್ರೇಷನ್ಸ್ ಆಫ್ ಟ್ರೇಡ್ ಯೂನಿಯನ್ಸ್. ಆತ್ಮೀಯ ಭಾವಿಕರಿಗೆ ಗಮನಿಸಿ, ಇದಕ್ಕೆ ಸಂಬಂಧಪಟ್ಟಂತೆ ಕಾರ್ಮಿಕ ಸಂಘಗಳ ಅಧಿನಿಯಮ 1926ರ ಅಡಿಯಲ್ಲಿ ನೋಂದಣಿಯಾದ ಕಾರ್ಮಿಕ ಸಂಘಗಳ ರದ್ದತಿ ಬಗ್ಗೆ ಇರುವ ಉಪಬಂಧಗಳನ್ನು ಚರ್ಚಿಸಿರಿ. ತುಂಬ ಅಂದರೆ ತುಂಬ ಇಂಪಾರ್ಟೆಂಟು. ಎರಡನ್ನೂ ಕೂಡ, ಅಥವಾ ಕಾರ್ಮಿಕ ಸಂಘವನ್ನು ವ್ಯಾಖ್ಯಾನಿಸಿ, ಕಾರ್ಮಿಕ ಸಂಘದ ನೋಂದಣಿಗೆ ಇರುವ ಉಪಬಂಧವನ್ನು ಚರ್ಚಿಸಿ ಅಂತ ಕೇಳ್ತಾನೆ. ಅದ್ರ ಜೊತೆಗೆ ಕಾರ್ಮಿಕ ಸಂಘದ ರದ್ದತಿ ಬಗ್ಗೆ ಇರುವ ಉಪಬಂಧಗಳನ್ನು ವಿವರಿಸಿ ಅಂತಲೇ ಕೇಳ್ತಾನೆ. ಆತ್ಮೀಯ ಭಾವಿ ವಕೀಲರೇ, ಕ್ವಶನ್ಸ್ ಅರ್ಥ ಆಗಿದೆ ಅಂದ್ಕೊಳ್ತೀನಿ ನಾನು. ಆತ್ಮೀಯ ಭಾವಿ ವಕೀಲರೇ, ನಾವು ನೆಕ್ಸ್ಟ್ ನೋಡೋದಾದ್ರೆ ಫಸ್ಟ್ ಒನ್, ಆ ಕ್ವಶನ್ಸ್ಗಳಿಗೆ ಸಂಬಂಧಪಟ್ಟಂತೆ ನೀವು ಏನನ್ನ ಬರೀಬೇಕಂದ್ರೆ ಫಸ್ಟ್ ಮುಖ್ಯಾಂಶಗಳನ್ನು, ತುಂಬ ಇಂಪಾರ್ಟೆಂಟು ಅಥವಾ ಸಿನಮ್ಸ್ ಅಂತ ಕರಿತೀವಿ, ಇದೇ ರೀತಿಯಾಗಿ ಫಾಲೋ ಅಪ್ ಮಾಡಬೇಕು ನೀವು. ಫಸ್ಟ್ ಒನ್ ಪೀಠಿಕೆ ಬರೀರಿ, ತದನಂತರ ಕಾರ್ಮಿಕ ಸಂಘದ ವ್ಯಾಖ್ಯಾನ, ನೆಕ್ಸ್ಟ್ ಒನ್ನು ಕಾರ್ಮಿಕ ಸಂಘದ ನೋಂದಣಿಗೆ ಸಂಬಂಧಿಸಿದ ಉಪಬಂಧಗಳು, ಅದೇ ಥರನೇ ನೋಂದಣಿಗೆ ಸಂಬಂಧಿಸಿದ ನಿಯಮಗಳು, ನೋಂದಣಿಯಾದ ಕಾರ್ಮಿಕ ಸಂಘಗಳ ರದ್ದತಿ ಬಗ್ಗೆ ಇರುವ ಉಪಬಂಧಗಳು, ಉಪಸಂಹಾರ. ಆತ್ಮೀಯ ಭಾವಿ ವಕೀಲರೇ ಗಮನಿಸಿ, ನಾವು ಯಾವ ರೀತಿ ಫಾಲೋ ಅಪ್ ಮಾಡಿದ್ದೀವಲ್ಲ ಅದೇ ರೀತಿಯಾಗಿ ಬರಿಬೇಕು. ನೀವು ಆಗಿದ್ದಾಗ ಮಾತ್ರ ಸಂಪೂರ್ಣ ಅಂಕಗಳು ದೊರೀತವೆ ಅಂತ ನಾನು ಮತ್ತೆ ಹೇಳ್ತಿದ್ದೀನಿ. ಫಸ್ಟ್ ಒನ್ ಪೀಠಿಕೆ ಬರೀರಿ, ತದನಂತರ ಕ್ವಶನ್ಸ್ ಏನು ಕೇಳಿದಾನೆ, ಕಾರ್ಮಿಕ ಸಂಘನ ವ್ಯಾಖ್ಯಾನಿಸಿ ಅಂತ ಕೇಳಿದಾನೆ. ಸೊ ಹಂಗಾಗಿ ಕಾರ್ಮಿಕ ಸಂಘನ ವ್ಯಾಖ್ಯಾನ ಮಾಡಿ. ನೆಕ್ಸ್ಟ್ ಒನ್ ಏನು ಕೇಳಿದಾನೆ ಕ್ವಶನಲ್ಲಿ, ಕಾರ್ಮಿಕ ಸಂಘದ ನೋಂದಣಿಗೆ ಸಂಬಂಧಿಸಿದ ಉಪಬಂಧಗಳನ್ನು ಕೇಳಿದಾನೆ. ಸೊ ಹಂಗಾಗಿ ಕಾರ್ಮಿಕ ಸಂಘದ ನೋಂದಣಿಗೆ ಸಂಬಂಧಿಸಿದ ಉಪಬಂಧಗಳನ್ನು ಕೊಟ್ಟಿದ್ದೀನಿ. ಅದೇ ಥರನೇ ಕಾರ್ಮಿಕ ಸಂಘದ ನೋಂದಣಿಗೆ ಸಂಬಂಧಿಸಿದಂಥ ನಿಯಮಗಳನ್ನು ಕೇಳಿದಾನೆ. ಸೊ ಹಂಗಾಗಿ ನಿಯಮಗಳನ್ನು ಕೂಡ ಕೊಟ್ಟಿದ್ದೀನಿ. ಅದೇ ಥರನೇ ನೋಂದಣಿಯಾದ ಕಾರ್ಮಿಕ ಸಂಘಗಳ ರದ್ದತಿಯ ಬಗ್ಗೆ ಇರುವ ಉಪಬಂಧಗಳ ಬಗ್ಗೆ ವಿವರಿಸಿ ಅಂತ ಕೇಳಿದಾನೆ. ಸೊ ಹಂಗಾಗಿ ಆ ಉಪಬಂಧಗಳನ್ನು ಕೂಡ ಕೊಟ್ಟಿದ್ದೀನಿ. ಲಾಸ್ಟ್ ಒನ್ ಬಂದ್ಬಿಟ್ಟು ಉಪಸಂಹಾರ. ಈ ಕ್ವಶನ್ಸ್ ಬಗ್ಗೆ ನೀವೇನು ತಿಳ್ಕೊಂಡಿದ್ದೀರಾ, ಏನು ಅನ್ನಿಸ್ತು ಅನ್ನೋದನ್ನು ನೀವು ಓನ್ ವೇಯಲ್ಲಿ ಬರಿಬೋದು, ಅಥವಾ ನಾನು ಕೊಟ್ಟಿರೋ ರೀತಿಯಲ್ಲಾದರೂ ಕೂಡ ನೀವು ಬರಿಬೋದು. ಆತ್ಮೀಯ ಭಾವಿ ವಕೀಲರೇ, ಆತ್ಮೀಯ ಭಾವಿ ವಕೀಲರೇ ಗಮನಿಸಿ, ಫಸ್ಟ್ ಒನ್ ಬಂದ್ಬಿಟ್ಟು ಪೀಠಿಕೆ. ಏನಿದೆ ಪೀಠಿಕೆಯಲ್ಲಿ ಅಂದರೆ, ಕಾರ್ಮಿಕ ಪ್ರಭುತ್ವ ಆಯೋಗವು ಮಾಡಿದ ಶಿಫಾರಸಿನ ಮೇರೆಗೆ ಬ್ರಿಟಿಷ್ ಸರ್ಕಾರವು ಭಾರತ ಕಾರ್ಮಿಕ ಸಂಘಗಳ ಅಧಿನಿಯಮ 1926 ಜಾರಿಗೊಳಿಸಿತು. ಈ ಅಧಿನಿಯಮವು ಅತ್ಯಂತ ಸಣ್ಣ ಪ್ರಮಾಣದಲ್ಲಿದ್ದು 5 ಅಧ್ಯಾಯಗಳಲ್ಲಿ 33 ಕಲಂಗಳನ್ನು ಹೊಂದಿದೆ. ಈ ಅಧಿನಿಯಮವು ಸಂವಿಧಾನ ಪೂರ್ವ ಶಾಸನವಾಗಿದ್ದರೂ ಸಹ ಕಾರ್ಮಿಕ ಸಂಘಗಳ ಅಧಿನಿಯಮ 1926 ಸಂವಿಧಾನದ ಗುರಿ ಮತ್ತು ಆಶಯಗಳನ್ನು ಪೂರ್ಣಗೊಳಿಸುತ್ತದೆ. ಇದು ಉದ್ಯಮದಲ್ಲಿ ಸಾಮೂಹಿಕವಾದ ಬೇಡಿಕೆ ಮತ್ತು ಸಕ್ರಿಯ ಭಾಗವಹಿಸುವಿಕೆಯ ಹಾದಿಗೆ ತಳಪಾಯವನ್ನು ಹಾಕುತ್ತದೆ. ಆತ್ಮೀಯ ಭಾವಿ ವಕೀಲರೇ, ಅರ್ಥ ಮಾಡ್ಕೊಳ್ಳಿ, ಪೀಠಿಕೆ ತುಂಬ ಮಹತ್ವವಾದದ್ದು. ಪ್ರತಿ ಕ್ವಶನ್ಸಿಗೂ ಕೂಡ ಇದೇ ರೀತಿಯಾಗಿ ಬರೀಬೇಕು ನೀವು. ಓಕೆನಾ? ಅರ್ಥ ಮಾಡ್ಕೊಳ್ಳಿ, ಈ ಕಾಯ್ದೆ ಇದೆಯಲ್ಲ, ಏನು ಕಾರ್ಮಿಕ ಸಂಘಗಳ ಅಧಿನಿಯಮ ಕಾಯ್ದೆ ಅನ್ನೋದನ್ನು ಯಾವ ಶಿಫಾರಸಿನ ಆಯೋಗದ ಮೇಲೆ ರಚಿಸಲಾಗಿದೆ ಅಂದರೆ ಕಾರ್ಮಿಕ ಪ್ರಭುತ್ವ ಆಯೋಗ. ಅರ್ಥ ಮಾಡ್ಕೊಳ್ಳಿ, ಕಾರ್ಮಿಕ ಪ್ರಭುತ್ವ ಆಯೋಗವು ಏನು ಶಿಫಾರಸು ಮಾಡ್ತದಲ್ವಾ, ಆ ಶಿಫಾರಸಿನ ಮೇರೆಗೆ ಬ್ರಿಟಿಷ್ ಸರ್ಕಾರವು ಭಾರತ ಕಾರ್ಮಿಕ ಸಂಘಗಳ ಅಧಿನಿಯಮ 1926 ಜಾರಿಗೊಳಿಸುತ್ತದೆ. ಈ ಅಧಿನಿಯಮವು ಅತ್ಯಂತ ಸಣ್ಣ ಪ್ರಮಾಣದಲ್ಲಾಗಿದೆ. ಆತ್ಮೀಯ ಭಾವಿಕರು, ಈ ಅಧಿನಿಯಮವು ಕೇವಲ 5 ಅಧ್ಯಾಯಗಳನ್ನು ಒಳಗೊಂಡಿದ್ದು ಮತ್ತು ಕೆಲವೇ ಕಲಂಗಳನ್ನು, ಅಂದರೆ ಮೀನ್ಸ್ 33 ಕಲಂಗಳನ್ನು ಒಳಗೊಂಡಿದೆ. ಆತ್ಮೀಯ ಭಾವಿಕರು, ಅರ್ಥ ಆಗ್ತಿದೆ ಅಲ್ವಾ?
ಈ ಅಧಿನಿಯಮವು ಸಂವಿಧಾನ ಪೂರ್ವ ಶಾಸನವಾಗಿದ್ದರು. ಈ ಅಧಿನಿಯಮವು ನಮ್ಮ ಸಂವಿಧಾನ ಜಾರಿಯಾಗೋದಕ್ಕಿಂತ ಮುಂಚೆ ಜಾರಿಯಾಗಿದ್ದರೂ ಕೂಡ ಸಂವಿಧಾನದಲ್ಲಿ ಇರುವಂತಹ ನಮ್ಮ ಏನು ಸಂವಿಧಾನದಲ್ಲಿರುವಂತಹ ಗುರಿ ಮತ್ತು ಆಶಯಗಳನ್ನು ಪೂರ್ಣಗೊಳಿಸುತ್ತದೆ. ಇದು ಉದ್ಯಮದಲ್ಲಿ ಸಾಮೂಹಿಕವಾದ ಬೇಡಿಕೆ ಮತ್ತು ಸಕ್ರಿಯ ಭಾಗವಹಿಸುವಿಕೆಯ ಹಾದಿಗೆ ತಳಪಾಯವನ್ನು ಹಾಕ್ತದೆ. ಆತ್ಮೀಯ ಭಾವಿಕಿದ್ರೆ ಅರ್ಥ ಆಗ್ತಿದೆ ಅಂತ ನಾನು ಭಾವಿಸ್ಕೊಳ್ತೇನೆ. ಪೀಠಿಕೆ ಕ್ಲಿಯರ್ ಆಗಿ ಅರ್ಥ ಆಗಿದೆ ಅಲ್ವಾ? ಆತ್ಮೀಯ ಭಾವಿಕಿದ್ರೆ ನಾನು ನೆಕ್ಸ್ಟ್ ನೋಡೋದಾದ್ರೆ ಟ್ರೇಡ್ ಯೂನಿಯನ್, ಕಾರ್ಮಿಕ ಸಂಘ ಅಂದ್ರೆ ಏನು ಅಂತ ನೋಡ್ಕೊಂಡು ಬರೋಣ. ಟ್ರೇಡ್ ಯೂನಿಯನ್ ಬಗ್ಗೆ ಕೆಲವು ಪರಿಭಾಷೆಗಳನ್ನು ಮಾಡಲಾಗಿದೆ. ಅದರಲ್ಲಿ ಫಸ್ಟ್ ಒಂದು ನೋಡೋದಾದ್ರೆ, ಒಂದು ಕಾರ್ಮಿಕ ಸಂಘ ಅಥವಾ ಟ್ರೇಡ್ ಯೂನಿಯನ್ ಸಾಮೂಹಿಕ ಕ್ರಮದಿಂದ ಅದರ ಸದಸ್ಯರ, ಅರ್ಥ ಮಾಡ್ಕೊಳ್ಳಿ, ಒಂದು ಕಾರ್ಮಿಕ ಸಂಘ ಅನ್ನುವುದು ಅಥವಾ ಒಂದು ಟ್ರೇಡ್ ಯೂನಿಯನ್ ಅನ್ನುವುದು ಸಾಮೂಹಿಕ ಕ್ರಮದಿಂದ ಅದರ ಸದಸ್ಯರ ಸಾಮಾಜಿಕ, ಆರ್ಥಿಕ ಮತ್ತು ರಾಜಕೀಯ ಹಿತಾಸಕ್ತಿಗಳನ್ನು ಪ್ರವರ್ಧಿಸಲು, ರಕ್ಷಿಸಲು ಮತ್ತು ವರ್ಧಿಸಲು ರಚಿಸಲ್ಪಟ್ಟ ನೌಕರರ ಒಂದು ಸಂಸ್ಥೆಯನ್ನು ನಾವು ಕಾರ್ಮಿಕ ಸಂಘ ಅಂತ ಕರಿತೀವಿ. ಆತ್ಮೀಯ ಭಾವಿಕಿದ್ರೆ ಅರ್ಥ ಆಗ್ತಿದೆ ಅಲ್ವಾ? ಕ್ಲಿಯರ್ ಆಗಿ ಈಸಿಯಾಗಿ ಹೇಳಿದರೆ, ಏನು ಒಂದು ಕಾರ್ಮಿಕ ಸಂಘ ಅಥವಾ ಒಂದು ಟ್ರೇಡ್ ಯೂನಿಯನ್ ಅಂತ ಕರಿತೀವಲ್ಲ, ಅದು ಸಾಮೂಹಿಕ ಕ್ರಮದಿಂದ ಅದರ ಸದಸ್ಯರ ಸಾಮಾಜಿಕ ಮತ್ತು ಆರ್ಥಿಕ ಮತ್ತು ರಾಜಕೀಯ ಅವರ ಹಿತಾಸಕ್ತಿಗಳನ್ನು ಪ್ರವರ್ಧಿಸಲು ಅಥವಾ ರಕ್ಷಿಸಲು ಮತ್ತು ವರ್ಧಿಸಲು ರಚಿಸಲ್ಪಟ್ಟ ಒಂದು ನೌಕರರ ಒಂದು ಸಂಸ್ಥೆಯನ್ನು ನಾವು ಕಾರ್ಮಿಕ ಸಂಘ ಅಂತ ಕರಿತೀವಿ. ಆತ್ಮೀಯ ಭಾವಿಕೆಲ್ಲರೆ, ಅದೇ ತರ ನೆಕ್ಸ್ಟ್ ಒಂದು ಟ್ರೇಡ್ ಯೂನಿಯನ್ ಎಂದರೆ ನೌಕರರ ಹಿತಾಸಕ್ತಿಗಳನ್ನು ರಕ್ಷಿಸುವ ಉದ್ದೇಶಕ್ಕಾಗಿ ರಚಿಸಲಾದ ನೌಕರರು ಒಂದು ನಿರಂತರವಾದ ಸಂಘ. ತುಂಬಾ ಈಸಿ ಇದೆ ಅರ್ಥ ಮಾಡ್ಕೊಳ್ಳಿ ಕಾನ್ಸೆಪ್ಟು. ಏನು ಒಂದು ಟ್ರೇಡ್ ಯೂನಿಯನ್ ಅಂತ ಕರಿತೀವಿ ಅಥವಾ ಒಂದು ಕಾರ್ಮಿಕ ಸಂಘ ಅಂತ ಕರಿತೀವಲ್ವಾ, ಅದು ನೌಕರರ ಹಿತಾಸಕ್ತಿಗಳನ್ನ ರಕ್ಷಿಸುವ ಉದ್ದೇಶಕ್ಕಾಗಿ ರಚಿಸಲಾದ ನೌಕರರ ಒಂದು ನಿರಂತರವಾದ ಸಂಘವನ್ನು ನಾವು ಕಾರ್ಮಿಕ ಸಂಘ ಅಂತ ಕರಿತೀವಿ ಅಥವಾ ಟ್ರೇಡ್ ಯೂನಿಯನ್ ಅಂತ ಕರಿತೀವಿ. ಆತ್ಮೀಯ ಭಾವಿಕಿಲ್ಲರೆ, ಇನ್ನು ಅದೇ ತರ ನೆಕ್ಸ್ಟ್ ನೋಡೋದಾದ್ರೆ ತುಂಬಾ ಇಂಪಾರ್ಟೆಂಟ್, ಈ ಸೆಕ್ಷನ್ಸ್ ಅನ್ನ ಅರ್ಥ ಮಾಡ್ಕೊಳ್ಳಿ. ಟ್ರೇಡ್ ಯೂನಿಯನ್ ಅಧಿನಿಯಮ ಏನು 1926 ಕಲಂ 2H ಮೇರೆಗೆ ಒಂದು ಟ್ರೇಡ್ ಯೂನಿಯನ್ ಅನ್ನ ಕೆಳಕಂಡಂತೆ ಪರಿಭಾಷಿಸಿದೆ. ಅರ್ಥ ಮಾಡ್ಕೊಳ್ಳಿ, ಏನು ಕಾರ್ಮಿಕ ಸಂಘಗಳ ಅಧಿನಿಯಮ 1926 ಇದೆಯಲ್ಲ, ಅದು ಕಾರ್ಮಿಕ ಸಂಘ ಅಂದ್ರೆ ಏನಂತ ಹೇಳ್ಬಿಟ್ಟು ಸೆಕ್ಷನ್ಸ್ 2H ಅಡಿಯಲ್ಲಿ ಅದನ್ನ ಪರಿಭಾಷೆ ಮಾಡಲಾಗಿದೆ. ಆತ್ಮೀಯ ಭಾವಿಕಿಲ್ಲರೆ, ಹಂಗಂದ್ರೆ ಏನಂತ ಹೇಳ್ಬಿಟ್ಟು ನೋಡ್ಕೊಂಡು ಬರೋಣ. ತಾತ್ಕಾಲಿಕವಾಗಿ ಆಗಲಿ ಅಥವಾ ಶಾಶ್ವತವಾಗಿ ಆಗಲಿ ನೌಕರರು ಮತ್ತು ನಿಯೋಜಿತರು ಅಥವಾ ನೌಕರರು ಮತ್ತು ನೌಕರರು ಅಥವಾ ನಿಯೋಜಿತರು ಮತ್ತು ನಿಯೋಜಿತರ ನಡುವೆ ಸಂಬಂಧವನ್ನು ಕ್ರಮಬದ್ಧಗೊಳಿಸುವ ಅಥವಾ ಯಾವುದೇ ವ್ಯಾಪಾರ ಅಥವಾ ವ್ಯವಹಾರಗಳನ್ನು ಕೈಗೊಳ್ಳುವುದರ ಮೇಲೆ ನಿರ್ಬಂಧಿತ ಷರತ್ತುಗಳನ್ನು ವಿಧಿಸುವುದಕ್ಕಾಗಿರುವ ಉದ್ದೇಶಕ್ಕಾಗಿ ಪ್ರಧಾನವಾಗಿ ರಚಿಸಿದ ಯಾವುದೇ ಸಂಯೋಜನೆ ಮತ್ತು 2 ಅಥವಾ ಹೆಚ್ಚಿನ ಟ್ರೇಡ್ ಯೂನಿಯನ್ಗಳ ಯಾವುದೇ ಕೂಟವನ್ನು ಒಳಗೊಂಡಿರುತ್ತದೆ. ಅರ್ಥ ಮಾಡ್ಕೊಳ್ಳಿ ಆತ್ಮೀಯ ಭಾವಿಕಿಲ್ಲರೆ, ಏನು ತಾತ್ಕಾಲಿಕವಾಗಿ ಆಗಲಿ ಅಥವಾ ಶಾಶ್ವತವಾಗಿ ಆಗಲಿ, ಅದು ಟೆಂಪ್ರವರಿನರೇ ಆಗಿರ್ಬೋದು ಅಥವಾ ಪರ್ಮನೆಂಟರೇ ಆಗಿರ್ಬೋದು, ಯಾರ್ಯಾರ ನಡುವೆ ನೌಕರ ಮತ್ತು ನಿಯೋಜಿತರಾಗಿರ್ಬೋದು ಅಥವಾ ನೌಕರರು ಮತ್ತು ನೌಕರರಾಗಿರ್ಬೋದು ಅಥವಾ ನಿಯೋಜಿತರು ಮತ್ತು ನಿಯೋಜಿತರ ನಡುವೆ ಸಂಬಂಧವನ್ನ ಕ್ರಮಬದ್ಧಗೊಳಿಸುವ ಅಥವಾ ಯಾವುದೇ ವ್ಯಾಪಾರ ಅಥವಾ ವ್ಯವಹಾರಗಳನ್ನು ಕೈಗೊಳ್ಳುವುದರ ಮೇಲೆ ನಿರ್ಬಂಧಿತ ಷರತ್ತುಗಳನ್ನು ವಿಧಿಸಕ್ಕಾಗಿರುವ ಉದ್ದೇಶಕ್ಕಾಗಿ ಪ್ರಧಾನವಾಗಿ ರಚಿಸಿದ ಯಾವುದೇ ಸಂಯೋಜನೆ ಮತ್ತು 2 ಅಥವಾ ಹೆಚ್ಚಿನ ಟ್ರೇಡ್ ಯೂನಿಯನ್ಗಳ ಯಾವುದೇ ಕೂಟವನ್ನು ಒಳಗೊಂಡಿರುತ್ತದೆ. ಕ್ಲಿಯರ್ ಆಗಿ ಅರ್ಥ ಆಗ್ತಿದೆಯಲ್ಲ? ತುಂಬಾ ಈಸಿ ಇದೆ ಆತ್ಮೀಯ ಭಾವಿಕಿಲ್ಲರೆ. ನೀವು ಕಾರ್ಮಿಕ ಸಂಘವನ್ನು ವ್ಯಾಖ್ಯಾನ ಮಾಡಿರ್ಕೊಳ್ಳಿ, ಇದನ್ನೇ ಕಂಪಲ್ಸರಿ ಬರಿಬೇಕಾಗ್ತದೆ ನೀವು. ತುಂಬಾ ಮಹತ್ವವಾದ ಆತ್ಮೀಯ ಭಾವಿಕಿಲ್ಲರೆ, ತುಂಬಾ ಈಸಿಯಾಗಿ ಹೇಳಿದರೆ ಯಾರ್ಯಾರ ನಡುವೆ ನೌಕರರು ಮತ್ತು ನಿಯೋಜಿತರು ಇರಬಹುದು, ನೌಕರರು ಮತ್ತು ನೌಕರರು ಇರಬಹುದು ಅಥವಾ ನಿಯೋಜಿತರು ಮತ್ತು ನಿಯೋಜಿತರು ಇರಬಹುದು. ಇವರು ತಾತ್ಕಾಲಿಕವಾಗಿ ಮತ್ತು ಶಾಶ್ವತವಾಗಿ ಆಗಲಿ ಒಂದು ಸಂಬಂಧವನ್ನ ಕ್ರಮಬದ್ಧಗೊಳಿಸೋದಕ್ಕೋಸ್ಕರ ಯಾವುದೇ ವ್ಯಾಪಾರ ಇರಬಹುದು ಅಥವಾ ವ್ಯವಹಾರಗಳನ್ನಿರಬಹುದು ಕೈಗೊಳ್ಳುವುದರ ಮೇಲೆ ನಿರ್ಬಂಧಿತ ಷರತ್ತುಗಳನ್ನು ವಿಧಿಸೋದಕ್ಕಾಗಿರುವ ಉದ್ದೇಶಕ್ಕಾಗಿ ಪ್ರಧಾನವಾಗಿ ರಚಿಸಿದ ಯಾವುದೇ ಸಂಯೋಜನೆ ಮತ್ತು 2 ಅಥವಾ ಹೆಚ್ಚಿನ ಟ್ರೇಡ್ ಯೂನಿಯನ್ಗಳ ಯಾವುದೇ ಕೂಟವನ್ನು ಒಳಗೊಂಡಿರ್ತದೆ. ಅದಕ್ಕೆ ನಾವು ಟ್ರೇಡ್ ಯೂನಿಯನ್ ಅಂತ ಕರಿತೀವಿ ಅಥವಾ ಕಾರ್ಮಿಕ ಸಂಘ ಅಂತ ಕರಿತೀವಿ. ಆತ್ಮೀಯ ಭಾವಿಕಿಲ್ಲರೆ, ನೆಕ್ಸ್ಟ್ ನೋಡೋಣ. ಈ ಪರಿಭಾಷೆಯು 3 ವಿವಿಧ ಬಗೆಯ ಸಂಬಂಧಗಳನ್ನ ಕುರಿತು ಹೇಳುತ್ತದೆ. ನೌಕರರು ಮತ್ತು ನೌಕರರು, ಅರ್ಥ ಮಾಡ್ಕೊಳ್ಳಿ. ಈ ಕ್ವಶನ್ಸ್ ಅಲ್ಲೇ ಏನೀಗ ಡಿಫೈನ್ ಮಾಡಿದೀವಲ್ವಾ ಕಾರ್ಮಿಕ ಸಂಘ ಅಂದ್ರೆ ಅಂತ ಹೇಳ್ಬಿಟ್ಟು, ಅದನ್ನ ಇವರು ಯಾರ್ಯಾರ ನಡುವೆ ಸಂಬಂಧಗಳನ್ನ ಒಳಗೊಳ್ತಂತ ಕೊಟ್ಟಿದ್ದಾರೆ. ಫಸ್ಟ್ ಒಂದು ಬಂದ್ಬಿಟ್ಟು ನೌಕರರು ಮತ್ತು ನೌಕರರ ನಡುವೆ ಇರಬಹುದು, ನೌಕರರು ಮತ್ತು ನಿಯೋಜಿತರ ನಡುವೆ ಇರಬಹುದು, ಮತ್ತು ನಿಯೋಜಿತರು ಮತ್ತು ನಿಯೋಜಿತರ ನಡುವೆ ಇರುವಂತಹ ಸಂಬಂಧಗಳ ಬಗ್ಗೆ ಕುರಿತು ಈ ಸೆಕ್ಷನ್ಸ್ ವ್ಯಾಖ್ಯಾನವನ್ನು ಮಾಡ್ತದೆ. ಆತ್ಮೀಯ ಭಾವಿಕಿಲ್ಲರೆ, ಆತ್ಮೀಯ ಭಾವಿಕಿಲ್ಲರೆ, ನೆಕ್ಸ್ಟ್ ತುಂಬಾ ಇಂಪಾರ್ಟೆಂಟು, ಅರ್ಥ ಮಾಡ್ಕೊಳ್ಳಿ. ನೋಂದಣಿಗಾಗಿ ಅರ್ಜಿ. ಆತ್ಮೀಯ ಭಾವಿಕಿಲ್ಲರೆ, ಕಾರ್ಮಿಕ ಸಂಘಗಳ ಅಧಿನಿಯಮ 1926 ಅರ್ಥ ಮಾಡ್ಕೊಳ್ಳಿ ಸೆಕ್ಷನ್ಸ್, ಅರ್ಥ ಮಾಡ್ಕೊಳ್ಳಿ. ಏನು ನೋಂದಣಿಗಾಗಿ ಅರ್ಜಿ ಅಂತ ಹೇಳಿ ಕಲಂ ಸೆಕ್ಷನ್ಸ್ 5 ಅಡಿಯಲ್ಲಿ ನೀವು ನೋಂದಣಿಗಾಗಿ ಅರ್ಜಿಯನ್ನು ಸಲ್ಲಿಸಬಹುದು. ಆತ್ಮೀಯ ಭಾವಿಕಿಲ್ಲರೆ, ಯಾವ ರೀತಿಯಲ್ಲಿ? ಕೆಳಕಂಡ ರೀತಿಯಲ್ಲಿ ಒಂದು ಟ್ರೇಡ್ ಯೂನಿಯನ್ ಒಂದು ನೋಂದಾಯಿತ ಟ್ರೇಡ್ ಯೂನಿಯನ್ ಆಗಬಹುದು. ಕಲಂ 8 ಮೇರೆಗೆ ರಿಜಿಸ್ಟ್ರಾರ್ನು ಒಂದು ಟ್ರೇಡ್ ಯೂನಿಯನ್ನ ನೋಂದಣಿಗೆ ಸಂಬಂಧಿಸಿದಂತೆ ಈ ಅಧಿನಿಯಮದ ಎಲ್ಲ ಅಗತ್ಯಗಳನ್ನು ಪಾಲನೆ ಮಾಡಿದೆ ಎಂದು ಮನವರಿಕೆ ಮಾಡಿಕೊಂಡ ಪಕ್ಷದಲ್ಲಿ
ಅದನ್ನು ನೋಂದಾಯಿಸಬೇಕು. ಟ್ರೇಡ್ ಯೂನಿಯನ್ಗಳ ರಿಜಿಸ್ಟರ್ನು ಆತನಿಂದ ನಿರ್ವಹಣೆ ಮಾಡಲ್ಪಟ್ಟ ಪುಸ್ತಕದಲ್ಲಿ ಅಗತ್ಯ ನಮೂದುವಿಕೆಗಳನ್ನು ಮಾಡುವುದರಿಂದ ಟ್ರೇಡ್ ಯೂನಿಯನ್ ಅನ್ನು ನೋಂದಣಿ ಮಾಡುತ್ತಾನೆ. ಅಧಿನಿಯಮದ ಉಪಬಂಧಗಳ ಮೇರೆಗೆ ಒಂದು ಟ್ರೇಡ್ ಯೂನಿಯನ್ ಈ ಕೆಳಕಂಡ ರೀತಿಯಲ್ಲಿ ಒಂದು ನೋಂದಾಯಿತ ಟ್ರೇಡ್ ಯೂನಿಯನ್ ಆಗಬಹುದು. ಆತ್ಮೀಯ ಭಾವಿಕೆಯರಿಗೆ ಗಮನಿಸಿ, ಒಂದು ಟ್ರೇಡ್ ಯೂನಿಯನ್ ಅಥವಾ ಒಂದು ಕಾರ್ಮಿಕ ಸಂಘ ನೋಂದಣಿ ಯಾವ ರೀತಿ ಆಗ್ತಾ ಅನ್ನೋದಾದ್ರೆ ಸೆಕ್ಷನ್ಸ್ 5 ಅಡಿಯಲ್ಲಿ ಅರ್ಥ ಮಾಡ್ಕೊಳ್ಳಿ. ಸೆಕ್ಷನ್ಸ್ 5 ಅಡಿಯಲ್ಲಿ ಒಂದು ನೋಂದಣಿ ಅರ್ಜಿಯನ್ನು ಸಲ್ಲಿಸಬೇಕಾಗ್ತದೆ. ಆದರೆ ಸೆಕ್ಷನ್ಸ್ 8 ಏನು ಹೇಳ್ತದೆ ಅಂದರೆ, ಸೆಕ್ಷನ್ಸ್ 8ರ ಮೇರೆಗೆ ರಿಜಿಸ್ಟರ್ನು ಒಂದು ಟ್ರೇಡ್ ಯೂನಿಯನ್ ನೋಂದಣಿಗೆ ಸಂಬಂಧಿಸಿದ ಈ ಅಧಿನಿಯಮದ ಎಲ್ಲ ಅಗತ್ಯಗಳನ್ನು ಪಾಲನೆ ಮಾಡಿದೆ ಎಂದು ಮನವರಿಕೆ ಮಾಡಿಕೊಂಡ ಪಕ್ಷದಲ್ಲಿ ಅದನ್ನು ನೋಂದಾಯಿಸಬೇಕು. ಏನು ಅರ್ಜಿಯನ್ನು ಸಲ್ಲಿಸ್ತೀರಲ್ವ ನೀವು, ಕಾರ್ಮಿಕರು ಅರ್ಜಿಯನ್ನು ಸಲ್ಲಿಸಿದಾಗ ಈ ಸೆಕ್ಷನ್ನ ಏನು ಕಾರ್ಮಿಕ ಸಂಘಗಳ ಅಧಿನಿಯಮ 1926 ಅಡಿಯಲ್ಲಿ ಸೆಕ್ಷನ್ಸ್ 8ರ ಮೇರೆಗೆ ರಿಜಿಸ್ಟರ್ನ ಇರ್ತಾನಲ್ಲ, ರಿಜಿಸ್ಟರ್ನು ಈ ಅಧಿನಿಯಮಕ್ಕೆ ಸಂಬಂಧಿಸಿದಂತಹ ಯೂನಿಯನ್ ನೋಂದಣಿಗೆ ಸಂಬಂಧಿಸಿದಂತೆ ಈ ಅಧಿನಿಯಮದ ಎಲ್ಲ ಅಗತ್ಯಗಳನ್ನು ಪಾಲನೆ ಮಾಡಿದೆ ಎಂದು ಅವನಿಗೆ ಮನವರಿಕೆ ಆಗಬೇಕು. ರಿಜಿಸ್ಟರ್ನಿಗೆ ಮನವರಿಕೆ ಆದ ಪಕ್ಷದಲ್ಲಿ ಅವನು ಟ್ರೇಡ್ ಯೂನಿಯನ್ ರಿಜಿಸ್ಟರ್ನ ಆತನಿಂದ ನಿರ್ವಹಣೆ ಮಾಡಲ್ಪಟ್ಟ ಪುಸ್ತಕದಲ್ಲಿ ಅಗತ್ಯ ನಮೂದುವಿಕೆಗಳನ್ನು ಮಾಡುವುದರಿಂದ ಟ್ರೇಡ್ ಯೂನಿಯನ್ ಅನ್ನು ನೋಂದಣಿ ಮಾಡ್ತಾನೆ. ಅದೇ ತರನೇ ಆತ್ಮೀಯ ಭಾವಿಕೆದರೆ ಈ ಅಧಿನಿಯಮದ ಉಪಬಂಧಗಳ ಮೇರೆಗೆ ಒಂದು ಟ್ರೇಡ್ ಯೂನಿಯನ್ ಈ ಕೆಳಕಂಡ ರೀತಿಯಲ್ಲಿ ಒಂದು ನೋಂದಾಯಿತ ಟ್ರೇಡ್ ಯೂನಿಯನ್ ಆಗಬಹುದು. ಅವು ಯಾವ ನೋಡ್ಕೊಂಡು ಬರೋಣ. ಫಸ್ಟ್ ಒನ್ ಬಂದ್ಬಿಟ್ಟು ಆತ್ಮೀಯ ಭಾವಿಕೆದರೆ 7 ಅಥವಾ ಹೆಚ್ಚಿನ ಸಂಖ್ಯೆಯ ಸದಸ್ಯರು ತಮ್ಮ ಹೆಸರುಗಳನ್ನು ಸಹಿ ಮಾಡಿದ ಒಂದು ಅರ್ಜಿಯನ್ನು ರಿಜಿಸ್ಟರ್ನಿಗೆ ಕಳಿಸಬೇಕು. ಕನಿಷ್ಠ 7 ಮಂದಿ ಸದಸ್ಯರು ಟ್ರೇಡ್ ಯೂನಿಯನ್ನ ನಿಯಮಗಳಿಗೆ ಒಪ್ಪಿ ತಮ್ಮ ಹೆಸರುಗಳನ್ನು ಸಹಿ ಮಾಡಬೇಕು. ಕ್ಲಿಯರ್ ಆಗಿ ಅರ್ಥ ಆಗ್ತಿದೆ ಅಲ್ವಾ? 7 ಜನ ಕಾರ್ಮಿಕರು ಇರಬೇಕು ಅಥವಾ ಅದಕ್ಕೆ ಹೆಚ್ಚಿನ ಸಂಖ್ಯೆ ಸದಸ್ಯರು ಇರಬೇಕು. ಅವ್ರ ಹೆಸರುಗಳನ್ನು ಸಹಿ ಮಾಡಿಬಿಟ್ಟು ಒಂದು ಅರ್ಜಿಯನ್ನು ರಿಜಿಸ್ಟರ್ನಿಗೆ ಕಳಿಸಬೇಕು. ಯಾರಿಗೆ ಕಳಿಸಬೇಕು? 7 ಜನ ಕಾರ್ಮಿಕರು ಅಥವಾ ಸದಸ್ಯರು, ಅದಕ್ಕಿಂತ ಹೆಚ್ಚು ಜನರು ತಮ್ಮ ಹೆಸರುಗಳನ್ನು ಇರ್ಬೋದು ಮತ್ತು ಸಹಿ ಮಾಡಿದ ಒಂದು ಅರ್ಜಿಯನ್ನು ರಿಜಿಸ್ಟರ್ನಿಗೆ ಕಳಿಸಬೇಕು. ಕನಿಷ್ಠ 7 ಮಂದಿ ಸದಸ್ಯರು ಟ್ರೇಡ್ ಯೂನಿಯನ್ ನಿಯಮಗಳಿಗೆ ಒಪ್ಪಿ ತಮ್ಮ ಹೆಸರುಗಳನ್ನು ಸಹಿ ಮಾಡಬೇಕು. ಆತ್ಮೀಯ ಭಾವಿಕಿದ್ದಾರೆ ಫಸ್ಟ್ ಒನ್ ಬಂದ್ಬಿಟ್ಟು. ಆತ್ಮೀಯ ಭಾವಿಕೆಯರೇ ಗಮನಿಸಿ, ನೋಂದಣಿಗೆ ಸಂಬಂಧಿಸಿದಂತೆ ಸೆಕೆಂಡ್ ಒನ್ನು ನಮೂನೆ ಎ ಅರ್ಥ ಮಾಡ್ಕೊಳ್ಳಿ, ತುಂಬ ಇಂಪಾರ್ಟೆಂಟ್. ನಮೂನೆ ಎ, ಫಾರಂ ಎ ಅಂತ ಕರಿತೀವಿ ನಾವು ಇದನ್ನು. ನಮೂನೆ ಎ ಯಲ್ಲಿರುವ ಅರ್ಜಿಯು ಟ್ರೇಡ್ ಯೂನಿಯನ್ನ ನಿಯಮಗಳ ಒಂದು ಪ್ರತಿಯನ್ನು ಹೊಂದಿರಬೇಕು ಮತ್ತು ಕೆಳಕಂಡ ವಿವರಗಳ ಒಂದು ಪಟ್ಟಿಯೊಂದಿಗೆ ಜೊತೆಗೂಡಿರಬೇಕು. ಅವುಗಳೆಂದರೆ, ಯಾವುದೇ 7 ಜನ ಸದಸ್ಯರು ಅಥವಾ ಕಾರ್ಮಿಕರು ಸೇರಿ ನೋಂದಣಿಗೆ ಅರ್ಜಿಯನ್ನು ಸಲ್ಲಿಸಬೇಕಾದ್ರೆ ಆ ಅರ್ಜಿಯ ಬಂದ್ಬಿಟ್ಟು ನಮೂನೆ ಎ ಯಲ್ಲಿರುವಂತೆ ಅರ್ಜಿಯು ಟ್ರೇಡ್ ಯೂನಿಯನ್ ನಿಯಮಗಳ ಒಂದು ಪ್ರತಿಯನ್ನು ಹೊಂದಿರಬೇಕು ಮತ್ತು ಕೆಳಕಂಡ ವಿವರಗಳು ಒಂದು ಪಟ್ಟಿಯೊಂದಿಗೆ ಜೊತೆಗೊಂಡಿರಬೇಕು. ಅವುಗಳೆಂದರೆ ನೋಡೋಣ ಆತ್ಮೀಯ ಭಾವಿಕೆಯರಿಗೆ ಗಮನಿಸಿ. ಅರ್ಜಿಯನ್ನು ಸಲ್ಲಿಸಿರುವ ಸದಸ್ಯರ ಹೆಸರು ಮತ್ತು ವೃತ್ತಿ ಮತ್ತು ವಿಳಾಸ. ಯಾರು ಅರ್ಜಿಯನ್ನು ಸಲ್ಲಿಸ್ತಾ ಇರ್ತಾರಲ್ವಾ, ಆ ಅರ್ಜಿ ಸಲ್ಲಿಸುವ ಸದಸ್ಯರ ಹೆಸರು, ಸಂಪೂರ್ಣ ಹೆಸರು, ಅವರ ವಿಳಾಸ, ಅವರ ವೃತ್ತಿ, ಅವ್ರು ಏನು ಕೆಲಸ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಆತ್ಮೀಯ ಭಾವಿಕಿದ್ದಾರೆ. ಇನ್ನು ನೆಕ್ಸ್ಟ್ ಒನ್ನು ಟ್ರೇಡ್ ಯೂನಿಯನ್ ಹೆಸರು ಮತ್ತು ಅದರ ಪ್ರಧಾನ ಕಚೇರಿ ವಿಳಾಸ. ನೀವು ಆ ಟ್ರೇಡ್ ಯೂನಿಯನ್ಗೆ ಅಥವಾ ಕಾರ್ಮಿಕ ಸಂಘಕ್ಕೆ ಏನಂತ ಹೆಸರನ್ನು ಕೊಟ್ಟಿದ್ದೀರಾ ಮತ್ತು ಅದರ ಪ್ರಧಾನ ಕಚೇರಿ ಎಲ್ಲಿದೆ ಎಂಬುದನ್ನು ನೀವು ಕಡ್ಡಾಯ ತಿಳಿಸಬೇಕಾಗ್ತದೆ ಆತ್ಮೀಯ ಭಾವಿಕಿಲ್ಲರೆ. ಆಯ್ತರ ನೆಕ್ಸ್ಟ್ ಒನ್ನು ಟ್ರೇಡ್ ಯೂನಿಯನ್ನ ಪದಾಧಿಕಾರಿಗಳ ಹೆಸರು, ವಯಸ್ಸು, ವಿಳಾಸ ಮತ್ತು ವೃತ್ತಿ. ಅರ್ಥ ಮಾಡ್ಕೊಳ್ಳಿ, ಏನು ಟ್ರೇಡ್ ಯೂನಿಯನ್ ಅಥವಾ ಕಾರ್ಮಿಕ ಸಂಘ ಇರ್ತದಲ್ಲ, ಕಾರ್ಮಿಕ ಸಂಬಂಧಪಟ್ಟಂತೆ ಪದಾಧಿಕಾರಿಗಳ ಹೆಸರು, ಅವರ ವಯಸ್ಸು, ವಿಳಾಸ ಮತ್ತು ವೃತ್ತಿಯನ್ನು ಕೂಡ ಆ ಅರ್ಜಿ ಫಾರಂ ಅಲ್ಲಿ ನೀವು ಸಂಪೂರ್ಣವಾಗಿ ಭರ್ತಿ ಮಾಡಿಬಿಟ್ಟು ರಿಜಿಸ್ಟರ್ಗೆ ಸಲ್ಲಿಸಬೇಕಾಗ್ತದೆ ಆತ್ಮೀಯ ಭಾವಿಕೆಲ್ಲರೆ. ಇನ್ನು ಅದರಲ್ಲಿ ಸಂಬಂಧಪಟ್ಟಂತೆ ಮೂರನೇ ನೋಡೋದಾದ್ರೆ, ಅರ್ಜಿಯೊಂದಿಗೆ ನಿಗದಿತ ನಮೂನೆಯನ್ನ ಸಿದ್ಧಗೊಳಿಸಿ ಟ್ರೇಡ್ ಯೂನಿಯನ್ನ ಸ್ವತ್ತುಗಳು ಮತ್ತು ಹೊಣೆಗಾರಿಕೆಗಳ ಒಂದು ಸಾಮಾನ್ಯ ವಿವರಣ ಪಟ್ಟಿಯನ್ನು ರಿಜಿಸ್ಟರ್ಗೆ ಕಳಿಸಬೇಕು. ಈ ಕ್ರಮವು ಟ್ರೇಡ್ ಯೂನಿಯನ್ನ ನೋಂದಣಿ ಇಲ್ಲದೆ 1 ವರ್ಷವನ್ನು ಮೀರಿದ ಅವಧಿಯಿಂದ ಅಸ್ತಿತ್ವದಲ್ಲಿಲ್ಲದ ಪ್ರಕರಣದಲ್ಲಿ ಅಗತ್ಯವಾಗುತ್ತದೆ. ಆತ್ಮೀಯ ಭಾವಿಕೆದರೆ ಗಮನಿಸಿ, ಇದಲ್ಲದೆ ಏನು ನೀವು ಅರ್ಜಿಯೊಂದಿಗೆ ನಿಗದಿತ ನಮೂನೆ ಸಿದ್ಧಗೊಳಿಸ್ತೀರಲ್ವಾ, ಸಿದ್ಧಗೊಳಿಸೋ ಜೊತೆಗೆ ಟ್ರೇಡ್ ಯೂನಿಯನ್ ಅಥವಾ ಕಾರ್ಮಿಕ ಸಂಘಕ್ಕೆ ಸಂಬಂಧಪಟ್ಟಿರುವಂತಹ ಸ್ವತ್ತುಗಳನ್ನು ಮತ್ತು ಹೊಣೆಗಾರಿಕೆಗಳ ಒಂದು ಸಾಮಾನ್ಯ ವಿವರಣ ಪಟ್ಟಿಯನ್ನು ಯಾರಿಗೆ ಕಳಿಸಬೇಕು? ರಿಜಿಸ್ಟರ್ಗೆ ಕಳಿಸಬೇಕಾಗ್ತದೆ ಆತ್ಮೀಯ ಭಾವಿಕೆಲ್ಲರೆ. ಏನು ನಿಮ್ಮ ಕಾರ್ಮಿಕ ಸಂಘಗಳಿರ್ಬೋದು, ಟ್ರೇಡ್ ಯೂನಿಯನ್ನು ಏನು ಸ್ವತ್ತುಗಳನ್ನು ಒಳಗೊಂಡಿದೆ ಅಥವಾ ಏನೇನು ಹೊಣೆಗಾರಿಕೆಗಳಿದೆ ಅನ್ನೋದನ್ನ ಸಂಪೂರ್ಣವಾಗಿ ನೀವು ರಿಜಿಸ್ಟರ್ಗೆ ತಿಳಿಸಬೇಕಾಗ್ತದೆ. ಈ ಕ್ರಮವು ಟ್ರೇಡ್ ಯೂನಿಯನ್ ನೋಂದಣಿ ಇಲ್ಲದೆ ಅಥವಾ ಒಂದು ವೇಳೆ ನಿಮ್ಮದು ಕಾರ್ಮಿಕ ಸಂಘ ಅಥವಾ ಟ್ರೇಡ್ ಯೂನಿಯನ್ ನೋಂದಣಿ ಆಗದೇ ಇದ್ದಲ್ಲಿ ಅಂತ ಸಂದರ್ಭದಲ್ಲಿ 1 ವರ್ಷವನ್ನು ಮೀರಿದ ಅವಧಿಯಿಂದ ಅಸ್ತಿತ್ವದಲ್ಲಿಲ್ಲದ ಪ್ರಕರಣದಲ್ಲಿ ಅಗತ್ಯವಾಗ್ತದೆ ಅಂತ ಹೇಳ್ಬಿಟ್ಟು ಆತ್ಮೀಯ ಭಾವಿಕಿದ್ದಾರೆ. ಕ್ಲಿಯರ್ ಆಗಿ ಅರ್ಥ ಆಗ್ತಿದೆ ಅಲ್ವಾ? ಇನ್ನು ಆತ್ಮೀಯ ಭಾವಿಕಿದ್ದಾರೆ ನೆಕ್ಸ್ಟ್ ಒಂದು ಬಂದ್ಬಿಟ್ಟು ಯೂನಿಯನ್ ನಿಯಮಗಳು. ಏನನ್ನ ರೂಲ್ಸ್ಗಳು ಇದಾವೆ ಒಂದು ಕಾರ್ಮಿಕ ಸಂಘವನ್ನು ರಚನೆ ಮಾಡಲಿಕ್ಕೆ ಅಥವಾ ಒಂದು ಟ್ರೇಡ್ ಯೂನಿಯನ್ ರಚನೆ ಮಾಡಲಿಕ್ಕೆ ಏನನ್ನ ನಿಯಮಗಳನ್ನ ಒಳಗೊಂಡಿದೆ ಅನ್ನೋ ಸಂಪೂರ್ಣ ತಿಳ್ಕೊಂಡು ಬರೋಣ. ಆತ್ಮೀಯ ಭಾವಿಕಿದ್ದಾರೆ ಗಮನಿಸಿ, ಕಲಂ 5ರ ಮೇರೆಗೆ ಏನು ಸೆಕ್ಷನ್ಸ್ ಏನು ಕಾರ್ಮಿಕ ಸಂಘಗಳ ಅಧಿನಿಯಮ 1926ರ ಸೆಕ್ಷನ್ಸ್ 5ರ ಮೇರೆಗೆ ಟ್ರೇಡ್ ಯೂನಿಯನ್ಗಳು ನೋಂದಣಿಗಾಗಿ ಅವುಗಳ ಅರ್ಜಿಯೊಂದಿಗೆ ಆ ಟ್ರೇಡ್ ಯೂನಿಯನ್ನ ನಿಯಮಗಳ ಒಂದು ಪ್ರತಿಯನ್ನು ಸಹ ಸಲ್ಲಿಸಬೇಕು. ರಚಿಸಲಾದ ನಿಯಮಗಳು ನ್ಯಾಯಬದ್ಧವಾಗಿರಬೇಕು ಮತ್ತು ಅಧಿನಿಯಮದ ಚೌಕಟ್ಟಿನೊಳಗಿರಬೇಕು ಹಾಗೂ ಕೆಳಕಂಡ ವಿವರಗಳನ್ನು ಒಳಗೊಂಡಿರಬೇಕು.
ಅರ್ಥ ಮಾಡ್ಕೊಳ್ಳಿ. ನೀವು ಕಾರ್ಮಿಕರು ಕಾರ್ಮಿಕ ಸಂಘ ನೋಂದಣಿಗಾಗಿ ಅರ್ಜಿಯನ್ನು ಸಲ್ಲಿಸಬೇಕಾದ್ರೆ ಕೆಲವೊಂದು ನಿಯಮಗಳನ್ನು ಕೂಡ ಅದರ ಜೊತೆಗೆ ಅರ್ಜಿಯ ಜೊತೆಗೆ ಪ್ರತಿಯನ್ನು ಕೂಡ ರಿಜಿಸ್ಟರ್ಗೆ ಸಲ್ಲಿಸಬೇಕಾಗ್ತದೆ. ಆ ನಿಯಮಗಳು ಕಾನೂನುಬದ್ಧವಾಗಿರಬೇಕಾಗ್ತದೆ ಮತ್ತು ಕಾನೂನಿನ ಚೌಕಟ್ಟು ಒಳಗೆ ಇರಬೇಕಾಗ್ತದೆ ಅಂತ ಹೇಳ್ಬಿಟ್ಟು ಆತ್ಮೀಯ ಭಾವಿಕಿದರೆ, ಅದರಲ್ಲಿ ಫಸ್ಟ್ ಒನ್ ಬಂದ್ಬಿಟ್ಟು ಟ್ರೇಡ್ ಯೂನಿಯನ್ನ ಹೆಸರು. ನೀವೇನು ಹೆಸರು ಕೊಟ್ಟಿರೋ ನಿಮ್ಮ ಸಂಘಕ್ಕೆ ಆ ಹೆಸರನ್ನು ಕೂಡ ನಮೂದಿಸಬೇಕಾಗ್ತದೆ. ಸೆಕೆಂಡ್ ಒನ್ ಟ್ರೇಡ್ ಯೂನಿಯನ್ನ ಗುರಿ ಇಲ್ಲವೇ ಉದ್ದೇಶ, ಕಾರ್ಮಿಕ ಸಂಘದ ಅಥವಾ ಟ್ರೇಡ್ ಯೂನಿಯನ್ನ ಗುರಿ ಅಥವಾ ಇಲ್ಲವೇ ಉದ್ದೇಶವನ್ನು ಕೂಡ ತಿಳಿಸ್ಕೊಡ್ಬೇಕಾಗ್ತದೆ. ಆಯ್ತರ ನೆಕ್ಸ್ಟ್ ಒನ್ ಬಂದ್ಬಿಟ್ಟು ಟ್ರೇಡ್ ಯೂನಿಯನ್ನ ಸಾಮಾನ್ಯ ನಿಧಿಯನ್ನ ವಿನಿಯೋಗಿಸತಕ್ಕ ಎಲ್ಲ ಉದ್ದೇಶಗಳು ಮತ್ತು ಅಂತಹ ನಿಧಿಗಳು ಈ ಅಧಿನಿಯಮದಡಿ ನ್ಯಾಯಯುತವಾಗಿ ಅನ್ವಯತಕ್ಕಂಥ ಎಲ್ಲ ಉದ್ದೇಶಗಳು. ಟ್ರೇಡ್ ಯೂನಿಯನ್ ಸಂಬಂಧಪಟ್ಟಂತೆ ಅಥವಾ ಕಾರ್ಮಿಕ ಸಂಘಗಳಿಗೆ ಸಂಬಂಧಪಟ್ಟಂತೆ ಏನು ಸಾಮಾನ್ಯ ನಿಧಿಯನ್ನು ಮಾಡ್ಕೊಂಡಿರ್ತೀರಲ್ವಾ, ಆ ಸಾಮಾನ್ಯ ನಿಧಿಯನ್ನ ವಿನಿಯೋಗಿಸತಕ್ಕ ಎಲ್ಲ ಉದ್ದೇಶಗಳು ಮತ್ತು ಅಂತಹ ನಿಧಿಗಳು ಈ ಅಧಿನಿಯಮದಡಿಯಲ್ಲಿ ನ್ಯಾಯಯುತವಾಗಿರಬೇಕು, ಅನ್ವಯವಾಗತಕ್ಕಂಥ ಎಲ್ಲ ಉದ್ದೇಶಗಳನ್ನು ಒಳಗೊಂಡಿರಬೇಕು ಆತ್ಮೀಯ ಭಾವಿಕಿಲ್ಲರೆ. ಇನ್ನು ಫೋರ್ತ್ ಒನ್ ರೂಲ್ಸ್ ಬಂದ್ಬಿಟ್ಟು ಟ್ರೇಡ್ ಯೂನಿಯನ್ನ ಪದಾಧಿಕಾರಿಗಳು ಮತ್ತು ಸದಸ್ಯರ ತಪಾಸಣೆಗಾಗಿ ಟ್ರೇಡ್ ಯೂನಿಯನ್ನ ಸದಸ್ಯರು ಮತ್ತು ಸಾಕಷ್ಟು ಪ್ರಮಾಣದ ಸೌಕರ್ಯಗಳ ಒಂದು ಪಟ್ಟಿಯ ನಿರ್ವಹಣೆಯನ್ನು ಮಾಡ್ಕೊಂಡಿರಬೇಕು. ಏನು ಟ್ರೇಡ್ ಯೂನಿಯನ್ನ ಪದಾಧಿಕಾರಿಗಳು ಇರ್ತಾರಲ್ಲ ಮತ್ತು ಸದಸ್ಯರು ಇರ್ತಾರಲ್ಲ, ಅವರ ತಪಾಸಣೆಗಾಗಿ ಟ್ರೇಡ್ ಯೂನಿಯನ್ನ ಸದಸ್ಯರು ಮತ್ತು ಸಾಕಷ್ಟು ಪ್ರಮಾಣದ ಸೌಕರ್ಯಗಳ ಒಂದು ಪಟ್ಟಿಯನ್ನು ನಿರ್ವಹಣೆ ಮಾಡಬೇಕಾಗ್ತದೆ. ಅದೇ ತರ ನೆಕ್ಸ್ಟ್ ಒಂದು ಬಂದ್ಬಿಟ್ಟು ಟ್ರೇಡ್ ಯೂನಿಯನ್ನೊಂದಿಗೆ ಸಂಬಂಧಿಸಿದ ಒಂದು ಉದ್ಯಮದಲ್ಲಿ ವಾಸ್ತವವಾಗಿ ತೊಡಗಿದ ಅಥವಾ ನಿಯೋಜಿತಗೊಂಡ ವ್ಯಕ್ತಿಗಳಾಗಿರುವ ಸಾಧಾರಣ ಸದಸ್ಯರ ಪ್ರವೇಶಗಳನ್ನು ಮತ್ತು ಆ ಟ್ರೇಡ್ ಯೂನಿಯನ್ನ ಕಾರ್ಯನಿರ್ವಾಹಕರಾಗಿರಲು ಕಲಂ 33 ಅಡಿ ಅಗತ್ಯವಾದ ಪದಾಧಿಕಾರಿಗಳಾಗಿರ್ಬೇಕು. ಅರ್ಥ ಮಾಡ್ಕೊಳ್ಳಿ. ಏನು ಟ್ರೇಡ್ ಯೂನಿಯನ್ನೊಂದಿಗೆ ಸಂಬಂಧಿಸಿದ ಒಂದು ಉದ್ಯಮದಲ್ಲಿ ವಾಸ್ತವವಾಗಿ ತೊಡಗಿದಂಥ ಅಥವಾ ನಿಯೋಜಿತಗೊಂಡಂಥ ವ್ಯಕ್ತಿಗಳಾಗಿರುವವರು ಸಾಧಾರಣವಾಗಿ ಅಥವಾ ಸದಸ್ಯರ ಪ್ರವೇಶಗಳನ್ನು ಮತ್ತು ಆ ಟ್ರೇಡ್ ಯೂನಿಯನ್ನ ಕಾರ್ಯನಿರ್ವಾಹಕರಾಗಿರಲು ಏನು ಈ ಕಲಂ ಅಧಿನಿಯಮ ಇದೆಯಲ್ಲ, ಏನು ಕಾರ್ಮಿಕ ಸಂಘಗಳ ಅಧಿನಿಯಮ 1926 ಅಡಿಯಲ್ಲಿ ಸೆಕ್ಷನ್ 33 ಅಡಿಯಲ್ಲಿ ಅಗತ್ಯವಾದ ಪದಾಧಿಕಾರಿಗಳಾಗಿರಬೇಕು ಅಂತ ಹೇಳ್ಬಿಟ್ಟು ಆತ್ಮೀಯ ಭಾವಿವಕೀಲರೇ. ಆತ್ಮೀಯ ಭಾವಿವಕೀಲರೇ, ಅದರಲ್ಲಿ 6th ಒನ್ ನೋಡೋದಾದ್ರೆ ರೂಲ್ಸ್ ಏನಿದೆ ಅನ್ನೋದಾದ್ರೆ, ಪ್ರತಿ ಸದಸ್ಯನಿಗೆ ಮಾಸಿಕ 25 ಪೈಸೆಗೆ ಕಡಿಮೆ ಇಲ್ಲದಂತೆ ಟ್ರೇಡ್ ಯೂನಿಯನ್ ಸದಸ್ಯರಿಂದ ವಂತಿಗೆ ಪಾವತಿ ಮಾಡಬೇಕು. ಏನು ಅದರಲ್ಲಿ ಸದಸ್ಯರು ಇರ್ತಾರಲ್ಲ ಅಥವಾ ಕಾರ್ಮಿಕರು ಇರ್ತಾರಲ್ಲ, ಅವರಿಂದ ಪ್ರತಿ ಮಾಸಿಕ 25 ಪೈಸೆಗೆ ಕಡಿಮೆ ಇಲ್ಲದಂತೆ ಟ್ರೇಡ್ ಯೂನಿಯನ್ ಸದಸ್ಯರಿಂದ ವಂತಿಗೆಯನ್ನು ಪಾವತಿ ಮಾಡಲಾಗ್ತದೆ. ಸೊ ಅದೇ ತರನೇ 7th ಒನ್ ರೂಲ್ಸ್ ಬಂದ್ಬಿಟ್ಟು ನಿಮಗೆ ನಿಯಮಗಳನ್ನ ತಿದ್ದುಪಡಿ, ಬದಲಾವಣೆ ಅಥವಾ ರದ್ದುಪಡಿಸಬೇಕಾದಂತ ರೀತಿ. ನೀವು ಯಾವ ರೀತಿ ನಿಯಮಗಳನ್ನ ಅದರಲ್ಲಿ ತಿದ್ದುಪಡಿ ಮಾಡ್ತೀರಾ ಅಥವಾ ಬದಲಾವಣೆ ಮಾಡ್ತೀರಾ, ಅಥವಾ ನಿಮ್ದ ನೋಂದಣಿಯನ್ನ ಅಥವಾ ನಿಮ್ಮ ಹೆಸರನ್ನ ಯಾವ ರೀತಿ ರದ್ದುಪಡಿಸಬೇಕಂತ ಅಂದ್ಕೊಂಡಿದ್ರೆ ಅವನ್ನೆಲ್ಲ ಕೂಡ ತಿಳಿಸಬೇಕಾಗ್ತದೆ. ಅದೇ ತರನೇ ನಿಯಮಗಳನ್ನ ತಿದ್ದುಪಡಿ ಮಾಡೋದಿರ್ಬೋದು, ಬದಲಾವಣೆ ಅಥವಾ ರದ್ದುಪಡಿಸಬೇಕಾದಂತ ಯಾವ ರೀತಿ ಮಾಡ್ತೀರ ಅನ್ನೋದನ್ನು ಕೂಡ ಈ ಅರ್ಜಿಯನ್ನು ಸಲ್ಲಿಸ್ತಿರಲ್ಲ ನೋಂದಣಿಗಾಗಿ, ಅರ್ಜಿ ಸಲ್ಲಿಸಬೇಕಾದ್ರೆ ಈ ಪ್ರತಿಯನ್ನು ಕೂಡ ಸಲ್ಲಿಸಬೇಕಾಗ್ತದೆ ನೀವು. ಅದೇ ತರನೇ ಆತ್ಮೀಯ ಭಾವಿಕರು ನೆಕ್ಸ್ಟ್ ಒಂದು ಗಮನಿಸಿ, ಟ್ರೇಡ್ ಯೂನಿಯನ್ನ ಕಾರ್ಯನಿರ್ವಾಹಕ ಸದಸ್ಯರು ಮತ್ತು ಇತರೆ ಪದಾಧಿಕಾರಿಗಳ ನೇಮಕ ಮತ್ತು ತೆಗೆದುಹಾಕತಕ್ಕ ರೀತಿ. ನೀವು ಯಾವ ರೀತಿಯಾಗಿ ಟ್ರೇಡ್ ಯೂನಿಯನ್ ಕಾರ್ಯನಿರ್ವಾಹಕ ಸದಸ್ಯರ ನೇಮಕಾತಿ ಇರಬಹುದು ಅಥವಾ ಇತರ ಪದಾಧಿಕಾರಿಗಳ ನೇಮಕ, ಅವ್ರನ್ನ ಯಾವ ರೀತಿ ತೆಗೆದು ಹಾಕ್ತೀರಾ ಅಥವಾ ವಜಾ ಮಾಡ್ತೀರಾ ಅನ್ನೋದನ್ನು ಕೂಡ ಸಂಪೂರ್ಣ ತಿಳಿಸಬೇಕಾಗ್ತದೆ ನಿಯಮಗಳಲ್ಲಿ. ಅದೇ ತರ ನೆಕ್ಸ್ಟ್ ಒಂದು ಬಂದ್ಬಿಟ್ಟು ಟ್ರೇಡ್ ಯೂನಿಯನ್ನ ನಿಧಿಗಳು ಅಭಿರಕ್ಷೆ ಮತ್ತು ನಿಗದಿಪಡಿಸಬಹುದಾದಂಥ ರೀತಿಯಲ್ಲಿ ಅದರ ಲೆಕ್ಕಪತ್ರಗಳ ವಾರ್ಷಿಕ ಲೆಕ್ಕ ಪರಿಶೋಧನೆ ಮತ್ತು ಟ್ರೇಡ್ ಯೂನಿಯನ್ನ ಪದಾಧಿಕಾರಿಗಳು ಮತ್ತು ಸದಸ್ಯರಿಂದ ಲೆಕ್ಕಪತ್ರಗಳ ತಪಾಸಣೆಗಾಗಿ ಸಾಕಷ್ಟು ಸೌಲಭ್ಯಗಳು ಮತ್ತು ಟ್ರೇಡ್ ಯೂನಿಯನ್ ಅನ್ನು ವಿಸ್ತರಿಸಬಹುದಾದಂಥ ರೀತಿಗಳು. ಆತ್ಮೀಯ ಭಾವಿಕರು ಗಮನಿಸಿ, ನೀವೇನು ಟ್ರೇಡ್ ಯೂನಿಯನ್ ಮಾಡ್ಕೊಂಡಿರ್ತೀರಲ್ವಾ, ಅದರಲ್ಲಿ ಕೆಲವೊಂದು ನಿಧಿಗಳಂತ ಕೂಡ ಮಾಡ್ಕೊಂಡಿರ್ತೀರಾ, ಅದರ ಅಭಿರಕ್ಷಣೆ ಯಾವ ರೀತಿಯಾಗಿ ಮಾಡ್ತೀರಾ ಅಥವಾ ಮತ್ತು ನಿಗದಿಪಡಿಸಬಹುದಾದಂಥ ರೀತಿಯಲ್ಲಿ ಅದರ ಲೆಕ್ಕಪತ್ರಗಳನ್ನಿರಬಹುದು ಅಥವಾ ವಾರ್ಷಿಕ ಲೆಕ್ಕ ಪರಿಶೋಧನೆ ಯಾವ ರೀತಿಯಾಗಿ ಮಾಡ್ತೀರಾ, ಮತ್ತು ಟ್ರೇಡ್ ಯೂನಿಯನ್ನ ಪದಾಧಿಕಾರಿಗಳು ಮತ್ತು ಸದಸ್ಯರಿಂದ ಲೆಕ್ಕಪತ್ರ ತಪಾಸಣೆಗಾಗಿ ಸಾಕಷ್ಟು ಸೌಲಭ್ಯಗಳು ಇರಬೇಕಾಗ್ತದೆ. ನೀವೇನನ್ನ ಒಂದು ಕಾರ್ಮಿಕ ಸಂಘ ನೋಂದಣಿ ಮಾಡಿದ ತಕ್ಷಣ ನಿಯಮಗಳನ್ನ ಕೊಡ್ತೀರಲ್ಲ, ನಿಯಮಗಳಿಗೆ ಸಂಬಂಧಪಟ್ಟಂತೆ ಯಾವ ರೀತಿಯಾಗಿ ನೀವು ನಿಧಿಗಳನ್ನ ಅಭಿರಕ್ಷೆ ಮಾಡಿದ್ದೀರಾ ಅಥವಾ ಲೆಕ್ಕಪತ್ರಗಳನ್ನ ಅಥವಾ ಲೆಕ್ಕ ಪರಿಶೋಧನೆಯನ್ನ ಮತ್ತು ಟ್ರೇಡ್ ಯೂನಿಯನ್ ಪದಾಧಿಕಾರಿಗಳನ್ನ ಯಾವ ರೀತಿಯಾಗಿ ತಪಾಸಣೆ ಮಾಡಲು ಏನೇನು ಸೌಲಭ್ಯಗಳಿದಾವನ್ನೋ ಕೂಡ ನೀವು ತೋರಿಸಬೇಕಾಗ್ತದೆ. ಅದೇ ತರನೇ ಟ್ರೇಡ್ ಯೂನಿಯನ್ನ ವಿಸ್ತರಿಸಬಹುದಂತ ರೀತಿಗಳು. ನೀವು ಒಂದು ವೇಳೆ ಟ್ರೇಡ್ ಯೂನಿಯನ್ ಅಥವಾ ಕಾರ್ಮಿಕ ಸಂಘವನ್ನು ವಿಸ್ತರಿಸಬೇಕಾದ್ರೆ ಯಾವ ರೀತಿಯಾಗಿ ವಿಸ್ತರಿಸ್ತೀರ ಅನ್ನೋದು ಕೂಡ ರೂಲ್ಸ್ ಅಲ್ಲಿ ಅಥವಾ ನಿಯಮಗಳಲ್ಲಿ ನೀವು ಕಡ್ಡಾಯವಾಗಿ ಮೆನ್ಷನ್ ಮಾಡಬೇಕಾಗ್ತದೆ. ಆತ್ಮೀಯ ಭಾವಿವಕೀಲರೇ, ಕ್ಲಿಯರ್ ಆಗಿ ಅರ್ಥ ಆಗ್ತದೆಯಲ್ವ? ಅರ್ಥ ಮಾಡ್ಕೊಳ್ಳಿ, ತುಂಬಾ ಇಂಪಾರ್ಟೆಂಟು. ನಿಮಗೆ ನೋಂದಣಿ ಬಗ್ಗೆ ಕಂಪಲ್ಸರಿ ಇದ್ದೇ ಇರ್ತದೆ. ನೋಂದಣಿ ಬಗ್ಗೆ ಹೇಳಿದೀನಿ. ಏನು ಕಾರ್ಮಿಕ ಸಂಘಗಳ ಅಧಿನಿಯಮ 1926 ಅಡಿಯಲ್ಲಿ ಸೆಕ್ಷನ್ 5 ಅಡಿಯಲ್ಲಿ ನಾವು ನೋಂದಣಿ ಮಾಡಬೇಕಾಗ್ತದೆ. ನೋಂದಣಿ ಯಾವ ರೀತಿ ಆಗ್ತದೆ ಅನ್ನೋ ಪ್ರಕ್ರಿಯೆಯನ್ನು ಸಂಪೂರ್ಣವಾಗಿ ಹೇಳಿದ್ದೀನಿ ಆತ್ಮೀಯ ಭಾವಿವಕೀಲರೇ. ಒಂದು ವೇಳೆ ಟ್ರೇಡ್ ಯೂನಿಯನ್ನ ರಿಜಿಸ್ಟರರು ಅಂತಹ ಟ್ರೇಡ್ ಯೂನಿಯನ್ನಿಂದ ಸಲ್ಲಿಸಬೇಕಾದ ವಿವರಗಳೊಂದಿಗೆ ಮನವರಿಕೆ ಮಾಡಿಕೊಂಡರೆ ರಿಜಿಸ್ಟರ್ ಅವರು ಟ್ರೇಡ್ ಯೂನಿಯನ್ ಅನ್ನ ನೋಂದಣಿ ಮಾಡತಕ್ಕದ್ದು ಮತ್ತು ನಿಗದಿತ ನಮೂನೆಯಲ್ಲಿ ಆತನಿಂದ ನಿರ್ವಹಣೆ ಮಾಡತಕ್ಕ ಟ್ರೇಡ್ ಯೂನಿಯನ್ಗಳ ಪುಸ್ತಕದಲ್ಲಿ ಅಂತಹ ಟ್ರೇಡ್ ಯೂನಿಯನ್ ಹೆಸರನ್ನು ನಮೂದಿಸತಕ್ಕದ್ದು ಮತ್ತು ಟ್ರೇಡ್ ಯೂನಿಯನ್ಗೆ ಒಂದು ನೋಂದಣಿ ಪ್ರಮಾಣ ಪತ್ರವನ್ನು ನೀಡತಕ್ಕದ್ದು. ನೋಂದಣಿ ಪ್ರಮಾಣ ಪತ್ರವು ಟ್ರೇಡ್ ಯೂನಿಯನ್ನ ಅಧಿನಿಯಮ 1926 ಅಡಿಯಲ್ಲಿ ಟ್ರೇಡ್ ಯೂನಿಯನ್ನ ಸೂಕ್ತ ರೀತಿಯಲ್ಲಿ ನೋಂದಣಿಕೆ ಆಗಿರುವುದೆಂಬುದಕ್ಕೆ ಅಂತಿಮ ಸಾಕ್ಷ್ಯವಾಗಿರುತ್ತದೆ.
ಆತ್ಮೀಯ ಭಾವಿಕರು ಗಮನಿಸಿ, ನೀವು ಇಷ್ಟನ್ನ ರೂಲ್ಸ್ಗಳನ್ನಾಗಿರ್ಬೋದು ಅಥವಾ ಅರ್ಜಿಯನ್ನು ಸಲ್ಲಿಸ್ತಿರೋದು ಅಥವಾ ನಿಯಮಗಳನ್ನು ಪಾಲಿಸ್ತಿರ್ತೀರಾ, ಇವನ್ನೆಲ್ಲ ಕೊಟ್ಟ ನಂತರ ರಿಜಿಸ್ಟರ್ ಇರ್ತಾರಲ್ಲ, ರಿಜಿಸ್ಟರ್ಗೆ ಮನವರಿಕೆ ಆದ ನಂತರ ಸಂಬಂಧಪಟ್ಟಂತೆ ನಿಮ್ಮ ಒಂದು ಸಂಘವನ್ನ ರಿಜಿಸ್ಟರ್ ಮಾಡ್ಕೊಂಡ್ಬಿಟ್ಟು ಆ ನೋಂದಣಿಗೆ ಸಂಬಂಧಪಟ್ಟಂತೆ ಒಂದು ನೋಂದಣಿ ಪ್ರಮಾಣ ಪತ್ರವನ್ನು ನೀಡಬೇಕಾಗ್ತದೆ ರಿಜಿಸ್ಟರ್ ಅವರು. ಓಕೆನಾ? ಆ ನೋಂದಣಿ ಪ್ರಮಾಣ ಪತ್ರವನ್ನು ನೀಡಿದ ತಕ್ಷಣ ಏನಾಗ್ತದೆ, ಅದು ನೋಂದಣಿ ಪ್ರಮಾಣ ಪತ್ರವು ಟ್ರೇಡ್ ಯೂನಿಯನ್ ಅಧಿನಿಯಮ ಇದೆಯಲ್ಲ 1926ರ ಒಪ್ಪಂದಗಳ ಅಡಿಯಲ್ಲಿ ಟ್ರೇಡ್ ಯೂನಿಯನ್ ಸೂಕ್ತ ರೀತಿಯಲ್ಲಿ ನೋಂದಣಿಕೆ ಆಗಿರುವುದಕ್ಕೆ ಎಂಬುದಕ್ಕೆ ಒಂದು ಸಾಕ್ಷಿ ಆಗಿರ್ತದೆ ಆತ್ಮೀಯ ಭಾವಿಕರೇ. ಗಮನಿಸಿ, ನೆಕ್ಸ್ಟ್ ಒಂದು ನೋಡೋದಾದ್ರೆ, ಟ್ರೇಡ್ ಯೂನಿಯನ್ ಅಧಿನಿಯಮವು 1926ರ ಕಲಂ 13ರ ಮೇರೆಗೆ ಯಾವುದೇ ನೋಂದಾಯಿತ ಟ್ರೇಡ್ ಯೂನಿಯನ್ ಅದು ನೋಂದಾಯಿಸಲ್ಪಟ್ಟ ಹೆಸರಿನಿಂದ ಒಂದು ನಿಯಮಿತ ನಿಕಾಯವಾಗಿರತಕ್ಕದ್ದು. ತದನಂತರ ಅದು ನಿರಂತರವಾದ ಉತ್ತರದಾಯಿತ್ವ ಮತ್ತು ಸಮಾನ ಮುದ್ರೆಗಾಗಿ ಅರ್ಹವಾಗಿರತಕ್ಕದ್ದು. ಅದು ಅದರ ಸ್ವಂತ ಹೆಸರಿನಲ್ಲಿ ಚರ ಮತ್ತು ಸ್ಥಿರಾಸ್ತಿಗಳನ್ನು ಹೊಂದಬಹುದು. ಏನನ್ನು ನೀವು ರಿಜಿಸ್ಟರ್ ಮಾಡ್ತಿರಲ್ವ ಕಂಪನಿಯನ್ನ ಅಥವಾ ಒಂದು ಕಾರ್ಮಿಕ ಸಂಘವನ್ನ, ಕಾರ್ಮಿಕ ಸಂಘ ರಿಜಿಸ್ಟರ್ ಸ್ಥಾನದ ಏನಿರಬೇಕಂದ್ರೆ ನೋಂದಾಯಿತ ಟ್ರೇಡ್ ಯೂನಿಯನ್ ಏನು ಕಾರ್ಮಿಕ ಸಂಘಗಳ ಅಧಿನಿಯಮ 1926ರ ಅಡಿಯಲ್ಲಿ ಕಲಂ 13ರ ಮೇರೆಗೆ ಯಾವುದೇ ನೋಂದಾಯಿತ ಟ್ರೇಡ್ ಯೂನಿಯನ್ ಅದು ನೋಂದಾಯಿಸಲ್ಪಟ್ಟ ಹೆಸರಿನಿಂದ ಒಂದು ನಿಯಮಿತ ನಿಕಾಯವಾಗಿರತಕ್ಕದ್ದು. ತದನಂತರ ಅದು ನಿರಂತರವಾಗಿರುವಂತೆ ಉತ್ತರದಾಯಿತ್ವ ಇರಬಹುದು ಅಥವಾ ಸಮಾನ ಮುದ್ರೆಯಾಗಿ ಅರ್ಹವಾಗಿರತಕ್ಕದ್ದು ಮತ್ತು ಅದು ಅದರ ಸ್ವಂತ ಹೆಸರಿನಲ್ಲಿ ಚರ ಮತ್ತು ಸ್ಥಿರಾಸ್ತಿಗಳನ್ನು ಹೊಂದಬಹುದು. ಆತ್ಮೀಯ ಭಾವಿಕರೇ, ಅರ್ಥ ಆಗ್ತಿದೆ ಅಲ್ವಾ? ಅರ್ಥ ಆಗಿದೆ ಅಂದ್ಕೊಳ್ತೀನಿ ನಾನು ಆತ್ಮೀಯ ಭಾವಿಕರೇ. ಆತ್ಮೀಯ ಭಾವಿಕರೇ, ನೆಕ್ಸ್ಟ್ ಒಂದು ಬಂದ್ಬಿಟ್ಟು ನೋಂದಣಿಯ ಹಿಂಪಡೆತ ಮತ್ತು ರದ್ದತಿ. ನೋಂದಣಿ ಆಗಿರೋದನ್ನ ಯಾವ ರೀತಿಯಾಗಿ ನೀವು ಕ್ಯಾನ್ಸಲೇಷನ್ ಮಾಡಿಸ್ತೀರಾ ಅಥವಾ ವಿತ್ಡ್ರಾವಲ್ ಅಂಡ್ ಕ್ಯಾನ್ಸಲೇಷನ್ಸ್ ಆಫ್ ರಿಜಿಸ್ಟ್ರೇಷನ್ಸ್ ಅಂತ ಹೇಳ್ಬಿಟ್ಟು ಆತ್ಮೀಯ ಭಾವಿಕರೇ ಗಮನಿಸಿ, ನೋಂದಣಿಯ ರದ್ದತಿ ಮತ್ತು ಹಿಂಪಡೆಯುವಿಕೆ ಏನು ಟ್ರೇಡ್ ಯೂನಿಯನ್ ಅಧಿನಿಯಮ ಅಥವಾ ಕಾರ್ಮಿಕ ಸಂಘಗಳ ಅಧಿನಿಯಮ 1926ರ ಕಲಂ 10 ಇದೆಯಲ್ಲ, ಒಂದು ಟ್ರೇಡ್ ಯೂನಿಯನ್ನ ರದ್ದತಿ ಅಥವಾ ಹಿಂಪಡೆಯುವಿಕೆಯೊಂದಿಗೆ ವಿವರಿಸುತ್ತದೆ. ಅದು ಟ್ರೇಡ್ ಯೂನಿಯನ್ನ ರಿಜಿಸ್ಟರ್ಗೆ ನೋಂದಣವನ್ನು 2 ಬಗೆಗಳಲ್ಲಿ ರದ್ದುಗೊಳಿಸುವುದಕ್ಕಾಗಿ ಅಥವಾ ಹಿಂಪಡೆಯುವುದಕ್ಕಾಗಿ ಅಧಿಕಾರವನ್ನು ನೀಡುತ್ತದೆ. ಆತ್ಮೀಯ ಭಾವಿಕರೇ ಗಮನಿಸಿ, ಏನು ನೀವು ನೋಂದಣಿ ಹಿಂಪಡೆತ ರದ್ದತಿ ಅನ್ನೋದನ್ನ ಕಾರ್ಮಿಕ ಸಂಘಗಳ ಅಧಿನಿಯಮ 1926 ಅಥವಾ ಟ್ರೇಡ್ ಯೂನಿಯನ್ ಅಧಿನಿಯಮ 1926ರ ಕಲಂ 10ರ ಅಡಿಯಲ್ಲಿ ನೀವು ನೋಂದಣಿಯನ್ನು ಹಿಂಪಡೆದು ಮಾಡಬಹುದು ಅಥವಾ ರದ್ದತಿಯನ್ನು ಮಾಡಬಹುದಾಗಿರುತ್ತೆ. ಅದು 2 ರೀತಿಯಲ್ಲಿ ಆಗಿರ್ತದೆ ಆತ್ಮೀಯ ಭಾವಿಕರೇ ಗಮನಿಸಿ. ಅವುಗಳೆಂದರೆ, ಫಸ್ಟ್ ಒನ್ ಬಂದ್ಬಿಟ್ಟು ಅದರಲ್ಲಿ ಟ್ರೇಡ್ ಯೂನಿಯನ್ ರಿಜಿಸ್ಟರ್ ಇಂದ ಕೆಳಕಂಡ ಸಂದರ್ಭಗಳ ಅಡಿಯಲ್ಲಿ ಒಂದು ವೇಳೆ ಪ್ರಮಾಣ ಪತ್ರವನ್ನ ಟ್ರೇಡ್ ಯೂನಿಯನ್ ಮೋಸದಿಂದ ಅಥವಾ ತಪ್ಪಿನಿಂದಾಗಿ ಪಡೆದುಕೊಂಡಿದ್ದಾರೆ. ಅರ್ಥ ಮಾಡ್ಕೊಳ್ಳಿ ಆತ್ಮೀಯ ಭಾವಿಕರೇ, ಯಾವ ಸಂದರ್ಭದಲ್ಲಿ ನೀವು ಕಾರ್ಮಿಕ ಸಂಘವನ್ನ ಅಥವಾ ಟ್ರೇಡ್ ಯೂನಿಯನ್ ಅನ್ನ ರದ್ದು ಮಾಡಬಹುದು ಅಂದ್ರೆ, ಒಂದು ವೇಳೆ ಪ್ರಮಾಣ ಪತ್ರವನ್ನ ಟ್ರೇಡ್ ಯೂನಿಯನ್ ನಿಮಗೆ ಕೊಟ್ಟಿರುವಂತಹ ಪ್ರಮಾಣ ಪತ್ರವನ್ನ ಮೋಸದಿಂದ ಅಥವಾ ತಪ್ಪಿನಿಂದಾಗಿ ಪಡೆದುಕೊಂಡಿದ್ದರೆ, ಯಾವುದೇ ಕಾರ್ಮಿಕರು ಒಂದು ವೇಳೆ ಪ್ರಮಾಣ ಪತ್ರವನ್ನ ಟ್ರೇಡ್ ಯೂನಿಯನ್ ಮೋಸದಿಂದ ಅಥವಾ ತಪ್ಪಿನಿಂದಾಗಿ ಪಡೆದುಕೊಂಡಿದ್ದಾರೆ, ಅಂತ ಸಂದರ್ಭದಲ್ಲಿ ನಾವು ರದ್ದತಿ ಮಾಡಬಹುದಾಗಿದೆ ಆತ್ಮೀಯ ಭಾವಿಕರೇ. ಅದರಲ್ಲಿ ನೆಕ್ಸ್ಟ್ ಒಂದು ಬಿ ನೋಡೋದಾದ್ರೆ, ಒಂದು ವೇಳೆ ಟ್ರೇಡ್ ಯೂನಿಯನ್ ಅಸ್ತಿತ್ವದಲ್ಲಿ ಇಲ್ಲದಿದ್ದರೆ, ಒಂದು ವೇಳೆ ಟ್ರೇಡ್ ಯೂನಿಯನ್ ಅಥವಾ ಕಾರ್ಮಿಕ ಸಂಘ ಅನ್ನೋದು ಅಸ್ತಿತ್ವದಲ್ಲಿದ್ದರೆ ಅಂತ ಸಂದರ್ಭದಲ್ಲಿ ಕೂಡ ನಾವು ರದ್ದತಿ ಮಾಡಬಹುದಾಗಿದೆ. ಆಯ್ತರನೇ ಸಿ ನೋಡೋದಾದ್ರೆ, ಒಂದು ವೇಳೆ ಟ್ರೇಡ್ ಯೂನಿಯನ್ ಇಚ್ಛಾಪೂರ್ವಕವಾಗಿ ಅಧಿನಿಯಮದ ಯಾವುದೇ ಉಪಬಂಧಗಳನ್ನು ಉಲ್ಲಂಘಿಸಿದ್ದಾರೆ. ಅರ್ಥ ಮಾಡ್ಕೊಳ್ಳಿ, ಒಂದು ಕಾರ್ಮಿಕ ಸಂಘ ಎನ್ನುವುದು ಅಥವಾ ಒಂದು ಟ್ರೇಡ್ ಯೂನಿಯನ್ ಎನ್ನುವುದು ಇಚ್ಛಾಪೂರ್ವಕವಾಗಿ ಈ ಅಧಿನಿಯಮದಲ್ಲಿರುವ ಯಾವುದೇ ಉಪಬಂಧಗಳನ್ನು ಉಲ್ಲಂಘಿಸಿದರೆ ಅಂತ ಸಂದರ್ಭದಲ್ಲಿ ಕೂಡ ಅದನ್ನು ನಾವು ರದ್ದು ಮಾಡಬಹುದಾಗಿದೆ. ಆಯ್ತರ ನೆಕ್ಸ್ಟ್ ಒಂದು ಬಂದ್ಬಿಟ್ಟು, ಒಂದು ವೇಳೆ ಯೂನಿಯನ್ನು ತನ್ನ ನಿಯಮಗಳಲ್ಲಿ ಅಧಿನಿಯಮದ ಅಥವಾ ಅದರ ಅಡಿಯಲ್ಲಿ ಮಾಡಲಾದ ಯಾವುದೇ ಉಪಬಂಧ ಅಥವಾ ನಿಯಮಗಳಿಗೆ ಅಸಂಗತವಾದ ಯಾವುದೇ ನಿಯಮಗಳನ್ನು ಜಾರಿಯಲ್ಲಿ ಮುಂದುವರಿಯಲು ಸೇರ್ಪಡೆ ಮಾಡಿದ್ದಾರೆ. ಏನು ಒಂದು ಕಾರ್ಮಿಕ ಸಂಘ ಅಥವಾ ಟ್ರೇಡ್ ಯೂನಿಯನ್ ರಚನೆ ಮಾಡ್ಕೊಂಡಿರ್ತೀರಾ, ಅದರಲ್ಲಿ ನೀವು ನಿಯಮಗಳಲ್ಲಿ ಈ ಅಧಿನಿಯಮಕ್ಕೆ ಸಂಬಂಧಪಟ್ಟಂತೆ ವಿರುದ್ಧವಾಗಿ ಏನನ್ನ ಮಾಡ್ಕೊಂಡಿದ್ರು ಕೂಡ ಅಂತ ಸಂದರ್ಭದಲ್ಲಿ ನಾವು ಒಂದು ಕಾರ್ಮಿಕ ಸಂಘವನ್ನು ರದ್ದು ಮಾಡಬಹುದಾಗಿದೆ. ಆಯ್ತರ ನೆಕ್ಸ್ಟ್ ನೋಡೋದಾದ್ರೆ, ಒಂದು ಟ್ರೇಡ್ ಯೂನಿಯನ್ನ ನಿಯಮಗಳಲ್ಲಿ ಕಲಂ 6ರಿಂದ ಸೇರ್ಪಡೆ ಮಾಡುವುದಕ್ಕಾಗಿ ಅಗತ್ಯವಾದ ಅದರ ಯಾವುದೇ ನಿಯಮಗಳನ್ನು ನಿರಸ್ತಗೊಳಿಸಿದರೆ ಹೊಂದಾಣಿಕೆಯನ್ನು ರದ್ದುಪಡಿಸಬಹುದು ಅಥವಾ ಹಿಂಪಡೆಯಬಹುದು. ಏನು ಟ್ರೇಡ್ ಯೂನಿಯನ್ ಅಧಿನಿಯಮ 1920 ಸಂಬಂಧಪಟ್ಟಂತೆ ಏನು ಕಲಂ 6ರಿಂದ ಸೇರ್ಪಡೆ ಮಾಡುವುದಕ್ಕಾಗಿ ಅಗತ್ಯವಾದ ಮತ್ತು ಅದರ ಯಾವುದೇ ನಿಯಮಗಳನ್ನು ನಿರಸ್ತಗೊಳಿಸಿದರೆ ಹೊಂದಾಣಿಕೆಯನ್ನು ಅಂತ ಸಂದರ್ಭದಲ್ಲಿ ರದ್ದುಪಡಿಸಬಹುದಾಗಿದೆ ಅಥವಾ ಹಿಂಪಡೆಯಬಹುದಾಗಿದೆ. ಆತ್ಮೀಯ ಭಾವಿಕರೇ, ಕ್ಲಿಯರ್ ಆಗಿ ಅರ್ಥ ಆಗಿದೆ ಅಂದ್ಕೊಳ್ತೀನಿ ನಾನು ಕೂಡ ಪ್ರತಿಯೊಂದು ಕೂಡ. ಆಯ್ತಾ, ಉಪಸಂಹಾರವನ್ನು ನೋಡೋದಾದ್ರೆ, ಕಾರ್ಮಿಕ ಸಂಘಗಳ ಅಧಿನಿಯಮ 1926ರ ಕಲಂ 2HR ಅಡಿಯಲ್ಲಿ ನಾವು ಕಾರ್ಮಿಕ ಸಂಘವನ್ನು ವ್ಯಾಖ್ಯಾನ ಮಾಡಲಾಗಿದೆ ಮತ್ತು ಕಲಂ 5ರ ಅಡಿಯಲ್ಲಿ ನೋಂದಣಿ ಕುರಿತು ವಿವರಿಸಲಾಗಿದೆ ಹಾಗೂ ನಿಯಮಗಳನ್ನು ತಿಳಿಸಿದ್ದೇವೆ ಮತ್ತು ಕಾರ್ಮಿಕ ಸಂಘಗಳ ರದ್ದತಿಗಿರುವ ಉಪಬಂಧಗಳನ್ನು ಸಂಪೂರ್ಣವಾಗಿ ವಿವರಿಸಲಾಗಿದೆ. ಆತ್ಮೀಯ ಭಾವಿಕರೇ, ಪ್ರತಿಯೊಬ್ಬ ವಿದ್ಯಾರ್ಥಿಯು ಕೂಡ ಈ ತರ ಸಂಪೂರ್ಣವಾಗಿ ಅರ್ಥ ಆಗಿದೆ ಅಂತ ನಾನು ಭಾವಿಸ್ಕೊಳ್ತೇನೆ. ಏನೇ ನಿಮಗೆ ಅರ್ಥ ಆಗದಿದ್ದರೂ ಕೂಡ ಕಮೆಂಟ್ ಸೆಕ್ಷನ್ ಹಾಕಿ, ಕಮೆಂಟ್ ಸೆಕ್ಷನ್ ನೀವು ತಿಳಿಸ್ಕೊಡಿ, ಸರಿಪಡಿಸ್ಕೊಳ್ಳೋಣ ಅಂತ ಆತ್ಮೀಯ ಭಾವಿಕರೇ. ನಾನು ಹೇಳುವ ಪದಗಳಲ್ಲಿ ಯಾವುದೇ ಪದಗಳು ಮಿಸ್ಟೇಕ್ ಆಗಿದ್ದರಲ್ಲಿ ಕ್ಷಮೆ ಇರಲಿ ಆತ್ಮೀಯ ಭಾವಿಕರೇ.
ಈಗಾಗಲೇ ಕಾಮಧೇನು ಅಕಾಡೆಮಿಯಲ್ಲಿ 3 ವರ್ಷದ ಕಾನೂನು ವಿದ್ಯಾರ್ಥಿಗಳಿಗೆ ಸಂಬಂಧಪಟ್ಟಂತೆ 2, 4 ಮತ್ತು 6ನೇ ಸೆಮಿಸ್ಟರ್ಗಳಿಗೆ ಈಗಾಗಲೇ ತರಗತಿಗಳು ಪ್ರಾರಂಭಗೊಂಡಿವೆ. ಹೆಚ್ಚಿನ ಮಾಹಿತಿಗಾಗಿ 7353872963ಗೆ ಕರೆ ಮಾಡಿ. ಇಂದಿನ ತರಗತಿಯನ್ನು ಸಂಪೂರ್ಣವಾಗಿ ಮುಗಿಸುತ್ತಿದ್ದೇನೆ. ಆತ್ಮೀಯ ಬಾಲಕಿಯರೇ, ಎಲ್ಲರಿಗೂ ಶುಭವಾಗಲಿ. ಸಿರಿಗನ್ನಡಂ ಗೆಲ್ಲಿಗೆ, ಸಿರಿಗನ್ನಡಂ ಬಾಳಿಗೆ.